ತುಂಬಾ ಸಂತೋಷ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸನ್ಮಾರ್ಗ ಮೊದಲು, ಆ ಬಳಿಕ ಚಿನ್ಮಾರ್ಗ. ಇದರ್ಥವೇನು? ಕನ್ನಡದಲ್ಲಿ ಸರಳವಾಗಿ ಹೇಳುವವರು ಹೇಳ್ತಾರೆ, ಜಗಲಿ ಹಾರದವನು ಗಗನಹಾರಿಯಾನೆ ಅಂತ. ನಾವು ವೇದಾಂತದ ಪ್ರಕಾರ ಈ ಕ್ಷಣವೇ ಆ ಸಚ್ಚಿದಾನಂದ ಸ್ವರೂಪ ಆತ್ಮ ಆಗಿದ್ದೀವಿ. ಉಪನಿಷತ್ಗಳ ವಾಕ್ಯವನ್ನ, ಶಂಕರಾಚಾರ್ಯರ ಬೋಧನೆಯನ್ನ ನಾವು ಯಾವ ರೀತಿಯಲ್ಲೂ ಕೂಡ ತಿರಸ್ಕರಿಸಲಿಕ್ಕಾಗುವುದಿಲ್ಲ. ಅವುಗಳಿಗೆ ನಾವು ಸವಾಲು ಒಡ್ಡಲಿಕ್ಕೆ ನಮ್ಗೆ ಯಾವ ಅರ್ಹತೆಯೂ ಇಲ್ಲ. ಆದರೆ ವಿಸ್ಮಯಕಾರಿಯಾದ ಮಾತು ಏನಂದ್ರೆ, ಆ ಆತ್ಮವು ನಾವು ಆಗಿದ್ದರೂ ಕೂಡ ಎಷ್ಟೋ ಪ್ರಯತ್ನ ಪಟ್ಟಾಗಲೂ ನಮಗೆ ಅಲ್ಲಿ ಹೇಳಿರುವಂತಹ ಶಾಂತಿ, ಅಲ್ಲಿ ಬಣ್ಣಿಸಿರುವಂತಹ ಸ್ಥಿರತೆ, ಅಲ್ಲಿ ವರ್ಣಿಸಿರುವಂತಹ ಸಮತ್ವ ಯಾವುದು ಕೂಡ ಕೈಗೆ ಎಟ್ಕೋದಿಲ್ಲ ಅನ್ಸುತ್ತೆ. ಅದೊಂದು ಒಗಟೆ ಅನ್ನಬಹುದು. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತರು ನೀವು ಅಂತ ವೇದಾಂತ ಹೇಳುತ್ತೆ. ಅದನ್ನು ಕೇಳಿದಾಗ ನಮಗೆ ಸಂತೋಷವಾಗತ್ತೆ. ಹೌದಾ, ಮತ್ತೇನು ಬೇಡ, ನಾವು ಈ ಒಂದು ಕನಸಿನಿಂದ ಎದ್ದೇಳಬೇಕಷ್ಟೆ. ಈ ಜೀವಭಾವ, ಈ ಮನೆ ಮಠ, ಈ ಸಂಸಾರ, ಈ ಸಾಮಾಜಿಕ ಸಮಸ್ಯೆಗಳು, ಈ ಎಷ್ಟೋ ಬಗೆಯ ವಿಭಾಗಗಳು, ವಿಭಜನೆಗಳು, ಮೇಲು ಕೀಳು, ನ್ಯಾಯ ಅನ್ಯಾಯ, ಸರಿ ತಪ್ಪು, ಯೋಗ್ಯತೆ ಅಯೋಗ್ಯತೆ ಎಲ್ಲವೂ ಕೂಡ ನಮ್ಮನ್ನು ಆಯಾಸಗೊಳಿಸ್ತವೆ. ಇವೆಲ್ಲವೂ ಕೂಡ ಒಂದು ಕನಸಿನ ಚೌಕಟ್ಟಿನಲ್ಲಿ ಇವೆ. ಅದರಿಂದ ಎದ್ದೇಳಿ, ಉತ್ತಿಷ್ಠತ ಅಂತ ಉಪನಿಷತ್ ಹೇಳುದು. ನಮಗೆ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಏನ್ ಮಾಡ್ಬೇಕು ನಾವು ಅನ್ನುವಂತ ಒಂದು ದೊಡ್ಡ ಸವಾಲು ನಮ್ಮ ಎದುರು ಬರುತ್ತೆ. ಇದು ಶಂಕರಾಚಾರ್ಯರಿಗೆ, ವಿವೇಕಾನಂದರಿಗೆ, ಅಥವಾ ಎಷ್ಟೋ ಅದ್ವೈತ ಮತದ ಪ್ರತಿಪಾದಕರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಹಾಗೇನೂ ಇಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು. 100ಕ್ಕೆ 99 ಅಲ್ಲ, 1999 ಅಲ್ಲ, 1,99,999 ಮಂದಿಗೆ ಇದು ಎಟಕಲಾರದಂತಹ ಒಂದು ವಸ್ತು, ಕೈಗೆ ಎಟ್ಕೋದಿಲ್ಲ. ಆದ್ರಿಂದ ಇವರೆಲ್ಲರೂ ಕೂಡ ಮಹಾತ್ಮರು, ಸದ್ಗುರುಗಳು ಬಹಳ ಅನುಕಂಪದಿಂದ ನಮ್ಮೆಲ್ಲರ ಕಡೆ ದಯೆಯಿಂದ, ಕಾರುಣ್ಯದಿಂದ ಹೇಳ್ತಾರೆ, ನೀವು ಮೊದಲು ಸ್ವಲ್ಪ ನಿಮ್ಮನ್ನ ನೀವು ತಯಾರು ಮಾಡಿಕೊಳ್ಬೇಕು ಅಂತ. ಬೇರೆ ಬೇರೆ ರೀತಿಯಲ್ಲಿ ಈ ಮಾತನ್ನ ಸದ್ಗುರುಗಳು ತಿಳಿಸ್ತಾರೆ. ಇವತ್ತು ಈ ಮೊದಲು ಸನ್ಮಾರ್ಗ, ಆ ಬಳಿಕ ಚಿನ್ಮಾರ್ಗ ಅಂತ ಹೇಳಲಿಕ್ಕೆ, ಆ ಸನ್ಮಾರ್ಗ ಮತ್ತು ಚಿನ್ಮಾರ್ಗ ಅನ್ನುವಂತ ಎರಡು ಶಬ್ದಗಳನ್ನ ಪ್ರಯೋಗಿಸಲಿಕ್ಕೆ ಪ್ರೇರಣೆ ಶಂಕರಾಚಾರ್ಯರು ಬರೆದಂತಹ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಕೊನೆಯ ಅಧ್ಯಾಯ, 8ನೇ ಅಧ್ಯಾಯ. ಆ 8ನೇ ಅಧ್ಯಾಯದ ಪ್ರಸ್ತಾವನೆಯಲ್ಲಿ ಪ್ರಾರಂಭದಲ್ಲಿಯೇ ಒಂದು ಪ್ಯಾರಾಗ್ರಾಫ್ನಲ್ಲಿ ಅವರು ಹೇಳ್ತಾರೆ,
ನೋಡೋಣ, ನಾನು ಅದನ್ನ ಆ ಎರಡು ಪಂಕ್ತಿಗಳು ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿವೆ, ಅದನ್ನೇ ಹೇಳ್ತೀನಿ. ತುಂಬಿಟ್ಟಿದ್ದೆ, ಮುಚ್ಚಿಬಿಟ್ಟೆ. ಸನ್ಮಾರ್ಗ ಮತ್ತು ಚಿನ್ಮಾರ್ಗ ಅನ್ನುವ ಶಬ್ದಗಳು ಶಂಕರರ ಬಾಯಲ್ಲಿ ಬಂದಿವೆ. ಬಹಳ ಕಷ್ಟವಾದ ಸಂಸ್ಕೃತವೂ ಇಲ್ಲ ಅಲ್ಲಿ, ಸುಲಭವೇ ಅನ್ಬೇಕು. ಆದ್ರೂ ಅವ್ರು ಹೇಗೆ ಹೇಳಿದಾರೋ ಹಾಗೆ ಹೇಳ ಬಯಸ್ತೀನಿ. ಹೆಚ್ಚಲ್ಲ, ಒಂದೆರಡು ವಾಕ್ಯಗಳು ಮಾತ್ರ ಬಂತು. ಶಂಕರಾಚಾರ್ಯರು ಆ ಒಂದು ಅಧ್ಯಾಯವನ್ನು ಪ್ರಾರಂಭಿಸುವಾಗ ಅಷ್ಟಮ ಅಧ್ಯಾಯದ ಮೊದಲನೇ ಮಂತ್ರವನ್ನು ಎತ್ತಿಕೊಳ್ಳುವ ಮೊದಲೇ ಹೇಳ್ತಾರೆ, ವಾಸ್ತವವಾಗಿ ಒಂದೇ ಬ್ರಹ್ಮವೇ ರಾರಾಜಿಸುತ್ತಿದ್ದರೂ ಕೂಡ ಈ ಮಾತನ್ನ 6ನೇ ಮತ್ತು 7ನೇ ಅಧ್ಯಾಯಗಳಲ್ಲಿ ಬಲು ಚಂದವಾಗಿ ತಿಳಿಸಿದ್ದರೂ ಕೂಡ ಈ 8ನೇ ಅಧ್ಯಾಯದಲ್ಲಿ ಮಂದ ಬುದ್ಧಿಗಳಿಗೆ ಸ್ವಲ್ಪ ಸರಳವಾಗಿ 2 ಮಾತು ಹೇಳುವುದು ಅವಶ್ಯಕವಾಗಿದೆ ಅಂತಾರೆ. ನಾವೆಲ್ಲ ಮಂದ ಬುದ್ಧಿಗಳೇ, ನಾವೆಲ್ಲ ಕೆಲವರು PhD ಮಾಡಿರ್ಬಹುದು, ಆದ್ರೆ ಈ ಅಧ್ಯಾತ್ಮದಲ್ಲಿ ಕಿಂಡರ್ ಗಾರ್ಟನ್ ನಲ್ಲಿ ಇದ್ದೀವಿ ನಾವು. ಕೆಲವರು LKG ಇದ್ದೀರಿ, ನಮ್ಮಂತವ್ರು ಕೆಲವರು ಎಲ್ಲರಿಗೂ ಬುದ್ಧಿ ಹೇಳುವವರು UKG ಇದ್ದೀವಿ ಅಷ್ಟೇ. ಮಂದ ಬುದ್ಧಿನಾಂ ದಿಗ್ದೇಶಾದಿ ಭೇದವದ್ ವಸ್ತು ಇತಿ ಏವಂ ಭಾವಿತ ಬುದ್ಧಿ. ಎಷ್ಟು ಹೇಳಿದ್ರು ಕೂಡ ದಿಗ್ದೇಶ, ದಿಕ್ ಅಂತ ಹೇಳಿದ್ರೆ ಈ ಉತ್ತರ ದಕ್ಷಿಣ ಇತ್ಯಾದಿ. ದಿಗ್ದೇಶ, ಆ ದಿಗ್ದೇಶದ ಜೊತೆಗೆ ಕಾಲವನ್ನು ನೀವು ತೆಗೆದುಕೊಳ್ಬಹುದು. ಆಚಾರ್ಯರು ದಿಗ್ದೇಶಾದಿ ಭೇದವದ್ ವಸ್ತು, ಬ್ರಹ್ಮವು ದಿಕ್ಕು ದೇಶ ಕಾಲ ಇವುಗಳನ್ನೆಲ್ಲ ಮೀರಿರುವುದು ಅಂತ ತಿಳಿಸಿದ್ರು ಸುತ್ತಿ ಬಳಸಿ ನಾವು ದಿಕ್ ದೇಶಗಳನ್ನ ಸತ್ಯ ಅಂತ ಭಾವಿಸಿಕೊಂಡು ನಾವು ಈ ಶರೀರ ಅಂತಲೇ ದೃಢವಾಗಿ ನಂಬುತ್ತಾ ಅದೆಲ್ಲ ಸರಿ, ಈ ವೇದಾಂತ ನನಗೆ ವಯಸ್ಸಾದ ನಂತರ ಕೂಡ ಸಹಾಯ ಮಾಡುತ್ತಾ, ಈಗೇನೋ ಸ್ವಲ್ಪ ದೇಹದಲ್ಲಿ ಶಕ್ತಿ ಇದೆ, ಇನ್ನು 10 ವರ್ಷಕ್ಕೆ ನನಗೇನಾಗುತ್ತೋ ಗೊತ್ತಿಲ್ಲ, ಎಲ್ಲಿರ್ತೀನೋ ಗೊತ್ತಿಲ್ಲ ಇತ್ಯಾದಿಯಾಗಿ ಇನ್ನು 10 ವರ್ಷದ ನಂತರ ಈ ಶರೀರ ಮತ್ತಷ್ಟು ಜರ್ಜರವಾದಾಗ ಮತ್ತೆ ಬ್ಯಾಂಕ್ನಲ್ಲಿ ಎಷ್ಟು ಹಣ ಉಳಿದಿರುತ್ತೋ ಇಂಥದ್ದೆಲ್ಲ ಆಲೋಚನೆ ಇರುತ್ತೆ ನೋಡಿ. ಅದನ್ನೇ ತಿಳಿಸ್ತಾ ಇದ್ದಾರೆ. ದಿಗ್ದೇಶಾದಿ ಭೇದ ವಸ್ತು ಅಂತಲೇ ನಾವು ಭಾವಿಸ್ತೀವಿ ಸತ್ಯವನ್ನ, ದಿಗ್ದೇಶಗಳನ್ನ ಮೀರಿರುವ ವಸ್ತು ಅನ್ನೋದು ನಮ್ಗೆ ಎಷ್ಟೇ ವೇದಾಂತ ಹೇಳಿದ್ರು ಕೂಡ ಸ್ಪಷ್ಟವಾಗೋದಿಲ್ಲ. ಅಲ್ಲಿ ನಿಷ್ಠೆಯನ್ನು ಹೊಂದುವುದು ಬಹಳ ಕಷ್ಟ ಆಗುತ್ತೆ. ಇನ್ನೊಂದು ಮಾತು ಹೇಳ್ತಾರೆ ಅವರು, ಮಂದ ಬುದ್ಧಿನ ಗುಣವತ್ವಸ್ಯ ಇಷ್ಟತ್ವ. ಹೆಚ್ಚಿನ ಸಾಧಕರಿಗೆ ವೇದಾಂತ ಇಷ್ಟ ಆದರೂ ಕೂಡ ಕೊನೆಯಲ್ಲಿ ಅವರು ಬಯಸುವುದು ಸದ್ಗುಣಗಳನ್ನ. ನೋಡಿ ಅವರು ಎಷ್ಟು ಸತ್ಯವನ್ನು ಹೇಳ್ತಾರೆ, ನೋಡಿ ಇವರು ಎಷ್ಟು ಸ್ವಚ್ಛವಾಗಿರ್ತಾರೆ, ನೋಡಿ ಇನ್ನೊಬ್ರು ಯಾವ ತರ ಶುದ್ಧವಾದ ಮಾತು, ಇನ್ನೊಬ್ರು ಎಷ್ಟು ಪರೋಪಕಾರ ಮಾಡ್ತಾರೆ ಇತ್ಯಾದಿಯಾಗಿ ಪ್ರತಿಭೆಯನ್ನ, ಸದ್ಗುಣಗಳನ್ನ, ಸದಾಚಾರವನ್ನ ನಾವು ಮನಸಾರೆ ಒಪ್ಕೊಳ್ತೀವಿ ಮತ್ತೆ ಮೆಚ್ತೀವಿ. ಅದನ್ನು ಕೂಡ ಶಂಕರಾಚಾರ್ಯ ಹೇಳ್ತಾರೆ. ಸತ್ ಮತ್ತೆ ಅಸತ್, ಆಚಾರ ದುರಾಚಾರ ಸದಾಚಾರ ಇವೆಲ್ಲವನ್ನು ಮೀರಿರುವಂತ ಯಾವುದೋ ಒಂದು ಬ್ರಹ್ಮ ವಸ್ತುವಿನ ಕಡೆ ನಮ್ಮ ಗಮನ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ನಾವು ಮತ್ತೆ ಆಹಾರವಿರ್ಲಿ ವಿಹಾರವಿರ್ಲಿ ಎಲ್ಲದರೂ ಕೂಡ ಉತ್ತಮವಾದ ಒಳ್ಳೆಯ ರುಚಿಕರವಾದ ಆಹಾರ, ಬಹಳ ಮಧುರವಾದ ಸಂಗೀತ ಮತ್ತು ಒಳ್ಳೆಯ ನಡತೆ ಇವುಗಳನ್ನೆಲ್ಲ ಇಷ್ಟಪಡ್ತೀವಿ. ಅದನ್ನು ಕೂಡ ಅವರು ಒಪ್ಕೊಳ್ತಾ ಆಮೇಲೆ ನೋಡಿ ಒಂದು ಚಂದವಾಗಿ ಹೇಳ್ತಾರೆ ಇಲ್ಲಿ, ಈ 8ನೇ ಅಧ್ಯಾಯಕ್ಕೆ ಇದೊಂದು ಪ್ರಸ್ತಾವನೆ. ಆದ್ರೆ ಈ ಪ್ರಸ್ತಾವನೆ ಈ 8ನೇ ಅಧ್ಯಾಯ ಇರ್ಲಿ ಬೇರೆ ಏನೇ ಇರ್ಲಿ ನಮ್ಮೆಲ್ಲರಿಗೂ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಸಂಬಂಧಿಸುವಂತಹ ಮಾತು. ಅವರು 8ನೇ ಅಧ್ಯಾಯದಲ್ಲಿ ಇಂದ್ರ ಮತ್ತು ವಿರೋಚನ ಅಂತ ದೇವತೆಗಳನ್ನ ಪ್ರತಿನಿಧಿಸುವಂತಹ ಇಂದ್ರ, ಅಸುರರನ್ನ ಪ್ರತಿನಿಧಿಸುವಂತಹ ಅಸುರರ ರಾಜ ವಿರೋಚನ, ಇಬ್ರು ಬ್ರಹ್ಮವಿದ್ಯೆಯನ್ನು ಪಡೆಯಬೇಕು ಅಂತ
ಪ್ರಜಾಪತಿಯ ಬಳಿ ಹೋಗ್ತಾರೆ. ಅಲ್ಲಿ ಸ್ಪಷ್ಟವಾಗಿ ಪ್ರಜಾಪತಿಯ ಬಳಿ ಹೋದವರು ಇವರಲ್ಲಿ ವಿರೋಚನನಲ್ಲಿ ಬ್ರಹ್ಮವಿದ್ಯೆಗೆ ಬೇಕಾದಂತಹ ಸಿದ್ಧತೆ, ಆಚಾರದಲ್ಲಿ, ವಿಚಾರದಲ್ಲಿ, ಮಾತಿನಲ್ಲಿ, ಊಟದಲ್ಲಿ, ಎಲ್ಲದರಲ್ಲೂ ಕೂಡ ಒಂದು ರೀತಿಯ ಉತ್ಕೃಷ್ಟತೆ ಬಂದಿರೋದಿಲ್ಲ. ಅವನಲ್ಲಿ ಆ ಅರ್ಹತೆ ಬಂದಿರೋದಿಲ್ಲ. ಅವನು ಬಹುತೇಕ ಜನರು ಇರುವ ಹಾಗೆ ಮಂದಬುದ್ಧಿಯಾಗಿರ್ತಾನೆ. ಇಂದ್ರನು ಏನು 100ಕ್ಕೆ 100 ಶ್ರೇಷ್ಠ ಅಲ್ಲ, ಆದ್ರೆ ಎಷ್ಟೋ ಮಟ್ಟಿಗೆ ಅವನಲ್ಲಿ ಪ್ರಾಮಾಣಿಕತೆ ಮತ್ತು ಆಸ್ತಿಕತೆ ಮತ್ತು ಶಿಸ್ತು, ಸಂಯಮ ಅದೆಲ್ಲ ಇರುತ್ತೆ. ಅದರಿಂದಲೇ ಅವನು ಇಂದ್ರ ಆಗಿದ್ದು. ಒಬ್ಬ ಬಹಳ ಉತ್ತಮವಾದ ಮನುಷ್ಯನೇ, ಬಹಳಷ್ಟು ಪುಣ್ಯ ಗಳಿಸಿದವನೇ ಇಂದ್ರ ಪದವಿಯನ್ನು ಪಡೆಯುತ್ತಾನೆ ಅಂತಲೇ ನಾವು ಎಲ್ಲಾ ಕಡೆ ಕೇಳ್ತಾ ಬಂದಿರೋದು. ಅಂತ ಸಂದರ್ಭದಲ್ಲಿ ಈ 8ನೇ ಅಧ್ಯಾಯದಲ್ಲಿ ಬ್ರಹ್ಮವಿದ್ಯೆ ಖಂಡಿತ ಬರುತ್ತೆ. ಆದ್ರಿಂದಲೇ ಅದು ಕೂಡ ಎಲ್ಲರೂ ಅಧ್ಯಯನ ಮಾಡುವಂತಹ ಉಪನಿಷತ್ ಭಾಗ. ಆದ್ರೆ ಬ್ರಹ್ಮವಿದ್ಯೆ ಅಲ್ಲದೆ ಸತ್ಯ, ಬ್ರಹ್ಮಚರ್ಯ ಇವುಗಳನ್ನೆಲ್ಲ ಅಲ್ಲಿ ಪ್ರಜಾಪತಿ ಬೋಧಿಸ್ತಾನೆ. ಪ್ರಜಾಪತಿ ಇವರೆಲ್ಲ ಬಂದ ಕೂಡಲೇ ಒಂದಿಷ್ಟು ವರ್ಷ ನೀವು ಸುಮ್ಮನೆ ಇಲ್ಲಿ ಗುರುಕುಲದಲ್ಲಿ ಶಿಸ್ತಿಂದ ಬದುಕಿಯಪ್ಪ, ಆಮೇಲೆ ಕ್ಲಾಸ್ ಮಾಡೋಣ ಅಂತ ಹೇಳ್ತಾರೆ. ಇವರು ಒಂದಿಷ್ಟು ವರ್ಷ ಇರ್ತಾರೆ. ಇಂದ್ರನಂತೂ ಮತ್ತೆ 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 ಇದು 100ಕ್ಕೂ ಹೆಚ್ಚು ವರ್ಷ ಅಲ್ಲಿ ಇರ್ತಾನೆ ಅಂತ ಬರುತ್ತೆ. ಅದ್ರ ಬಗ್ಗೆ ಹೇಳುತ್ತಾ ಈ ಮಾತು ಚೆನ್ನಾಗಿದೆ ನೋಡಿ. ಏನ್ ಹೇಳ್ತಾರಂದ್ರೆ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ, ಈ ಜನ್ಮ ಜನ್ಮಗಳಲ್ಲಿ ವಿಷಯ ಸೇವೆಯನ್ನು ಮಾಡಿ ನೋಡಿ, ಅನೇಕ ಜನ್ಮ ವಿಷಯ ಸೇವಾ ಅಭ್ಯಾಸ ಜನಿತ, ಯಾವ್ದಾವುದು ಕಾಫಿ ಟೀ ಇರಬಹುದು, ಒಳ್ಳೆಯ ಆಹಾರ ಇರಬಹುದು, ಏನೇನೋ ಪ್ರಪಂಚದ ಭೋಗಗಳನ್ನೆಲ್ಲ ನಾವು ಅನುಭವಿಸಿರ್ತೀವಿ. ಆ ಹಿಂದಿನ ಜನ್ಮಗಳನ್ನು ಬಿಡಿ, ಜನ್ಮ ಜನ್ಮಾದಿ ಅಂತ ಹೇಳುವಂತಹದ್ದು. ಈ ಜನ್ಮದಲ್ಲಿ ಇಲ್ಲಿ ನಮ್ಮಲ್ಲಿ ಯಾರಿಗಾರ 58 ವರ್ಷ ಆಗಿದ್ರೆ 58 ವರ್ಷ ವಯಸ್ಸಿನಲ್ಲಿ ಎಷ್ಟೋ ಸಿನಿಮಾಗಳನ್ನು ನೋಡಿರ್ತೀವಿ, ಎಷ್ಟೋ ಸಂಗೀತ ಕೇಳಿರ್ತೀವಿ, ಎಷ್ಟೋ ಒಳ್ಳೊಳ್ಳೆ ಕಡೆಯಲ್ಲಿ ಊಟ ಮಾಡಿರ್ತೀವಿ ಅಲ್ವೇ. ಆದ್ರಿಂದ ಹೇಳ್ತಾರೆ, ಅನೇಕ ಜನ್ಮ ವಿಷಯ ಸೇವಾ ಅಭ್ಯಾಸ ಜನಿತ ವಿಷಯ ತೃಷ್ಣ. ವಿಷಯಗಳನ್ನ ವಿಷಯವಾಗಿಟ್ಕೊಂಡು, ವಿಷಯ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇನ್ನೊಂದು ವಿಷಯ ಶಬ್ದ ಬಂದಿರೋದಲ್ಲಿ ಅವುಗಳನ್ನ ನಮಗೆ ಬೇಕಾದದ್ದು ಅಂತ ಭಾವಿಸುತ್ತ, ಹ್ಯಾವಿಂಗ್ ಎಂಜಾಯ್ಮೆಂಟ್ಸ್ ಆಸ್ ದಿ ಆಬ್ಜೆಕ್ಟ್ಸ್ ಆಫ್ ಅವರ್ ಇಂಟ್ರೆಸ್ಟ್. ವಿಷಯ ತೃಷ್ಣ ನ ಸಹಸಾ ನಿವರ್ತಯಿತು ಶಕ್ಯತೆ. ಅಷ್ಟು ಸುಲಭವಾಗಿ ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಬ್ರಹ್ಮವಿದ್ಯೆ, ಆತ್ಮ ಏನು, ಬ್ರಹ್ಮ ಏನು ಅಂತ ಹೇಳ್ತಕ್ಕಂತಹ ಉಪನಿಷತ್ತು ಹಲವಾರು ಕಡೆ ಮತ್ತು ಈ 8ನೇ ಅಧ್ಯಾಯದಲ್ಲಿ ಕೂಡ ಬ್ರಹ್ಮಚರ್ಯಾದಿ ಸಾಧನ ವಿಶೇಷ ವಿಧಾತವ್ಯ. ಬ್ರಹ್ಮಚರ್ಯವೇ ಮುಂತಾದಂತಹ ಅಂದ್ರೆ ಸಂಯಮದಲ್ಲಿ ಬದುಕುವುದನ್ನು ನಾವು ಎಲ್ಲಿವರೆಗೆ ಕಲಿಯುವುದಿಲ್ವೋ ಅಲ್ಲಿವರೆಗೆ ಜಗಲಿ ಹಾರದವನು ಗಗನಹಾರಿಯಾನೆ. ಸಣ್ಣ ಸಣ್ಣ ಕೆಲವು ಆಸಕ್ತಿಗಳನ್ನ ನಾವು ಬಿಡ್ಲಿಕ್ಕೆ ಆಗದಿದ್ರೆ, ಇದು ನಾನು, ಈ ದೇಹ ನಾನು ಅನ್ನುವಂತಹ ಒಂದು ಆಸಕ್ತಿ, ಒಂದು ವಿಶೇಷವಾದ ರಾಗವನ್ನ ಬಿಡಲಿಕ್ಕೆ ಸಾಧ್ಯವೇ? ಇದೇ ಪಂಕ್ತಿಯಲ್ಲಿ ಪ್ರಾರಂಭದಲ್ಲಿ ಆಚಾರ್ಯರು ಹೇಳ್ತಾರೆ, ಬಹಳ ಉತ್ತಮ ಅಧಿಕಾರಿಗಳಿಗಂತೂ ಕೆಲವರಿಗೆ ಹೇಳ್ತಾರೆ, ಸ್ತ್ರೀ ಆದಿ ವಿಷಯೇಭ್ಯ ಸ್ವಯಮೇವ ಉಪರಮಃ ಭವತಿ. ಲಕ್ಷದಲ್ಲಿ ಒಬ್ರಿಗಂತೂ ಅದು ಪೂರ್ವ ಸಂಸ್ಕಾರದಿಂದ ಸ್ತ್ರೀ ಆದಿ, ಸ್ತ್ರೀ ಮತ್ತೆ ಶಾಸ್ತ್ರಗಳಲ್ಲಿ ಬೇರೆ ಬರುತ್ತೆ, ಬೇರೆ ಬೇರೆ ರೀತಿ ಸನ್ಮಾನವನ್ನು ಬಯಸುವಂತಹದ್ದು, ಬೇರೆ ಬೇರೆ ರೀತಿಯಲ್ಲಿ ಪುಷ್ಪಹಾರವನ್ನು ಹಾಕಿಕೊಂಡು ಯಾವುದೋ ಮಂಚದ ಮೇಲೆ, ಯಾವುದೋ ಸ್ಟೇಜ್ ಮೇಲೆ ಅದೇ ರಾರಾಜಿಸುವಂತಹದ್ದು, ಈ ತರ ಎಲ್ಲ ಬಯಕೆಗಳಿರ್ತವೆ ಮನುಷ್ಯರಿಗೆ. ಆ ಬಯಕೆಗಳಿಂದ ಸ್ವಯಮೇವ ಉಪರಮಃ, ಆ ಪುಣ್ಯಾತ್ಮರಿಗೆ ಬಹಳ ಸುಲಭವಾಗಿ ಆ ಭೋಗಗಳ ಕಡೆ ಕಣ್ಣು ಹಾಯಿಸುವಂತ ರೀತಿಯವರು ಆ ಕಡೆ ನೋಡೋ ಆಸಕ್ತಿ ಇಲ್ಲ. ಹೇಳ್ತಾರಲ್ಲ, ವ್ಯಾಸರ ಮಗ ಶುಕಮುನಿ ಹೋಗ್ತಾ ಇದ್ದಂತೆ ಜನಕ ಮಹಾರಾಜನ ಕಡೆ. ದಾರಿಯಲ್ಲಿ ಒಂದು ಸರೋವರದಲ್ಲಿ ಬಹಳ ಸುಂದರಿಯರಾದ ಯುವತಿಯರಾದ ಹೆಂಗಸರು ಸ್ನಾನ ಮಾಡ್ತಿದ್ರಂತೆ. ಅವ್ರು ನೋಡಿದ್ರು ನೋಡದಿದ್ದ ಹಾಗೆ ಅವನು ಹೋಗ್ತಾ ಇದ್ದಾನೆ. ಆಮೇಲೆ ಆ ಸ್ತ್ರೀಯರ ಬಗ್ಗೆ, ಸ್ತ್ರೀಯರ ಮೇಲೆ
ಶುಕಮುನಿಯ ಒಂದು ಪ್ರಭಾವ ಹೇಗಿತ್ತು ಅಂತ ಹೇಳಿದ್ರೆ ನೋಡಿ, ಅವನಿಗೆ ಅವ್ರ ಕಡೆ ಆಕರ್ಷಣೆ ಆಗದಿದ್ರೆ ಅದೇ ದೊಡ್ಡದು. ಆದ್ರೆ ಅವನ ಒಂದು ಆ ಆಧ್ಯಾತ್ಮಿಕ ಪ್ರೌಢಿಮೆ ಎಷ್ಟಿತ್ತು ಅಂತ ಹೇಳಿದ್ರೆ, ಆ ಹಿಂಸೆಗೂ ಕೂಡ ಶುಕಮುನಿಯನ್ನು ನೋಡಿದಾಗ ಏನೋ ಅನ್ಸ್ಲಿಲ್ವಂತೆ. ಅವರು ತಮ್ಮನ್ನ ಮೈ ಮುಚ್ಕೊಳ್ಳಿಕ್ಕೆಲ್ಲ ಹೋಗ್ಲೂ ಇಲ್ವಂತೆ. ನೀವೆಲ್ಲ ಈ ಕತೆ ಕೇಳಿರ್ಬೋದು. ಅವನ ಒಂದು ಆಧ್ಯಾತ್ಮಿಕ ಹಿರಿಮೆ ಎಷ್ಟಿತ್ತಂದ್ರೆ, ಅವನಿಂದ ಹೊರ ಹೊಮ್ಮುವಂತಹ ತರಂಗಗಳು, vibrations around him were so powerful that even they did not feel, oh, a young man is coming, let us cover ourselves. ಆ ತರ ಅನ್ಸಲಿಲ್ಲ ಅವರಿಗೆ. ಅವರಿಗೆ ಮರಗಳೆಲ್ಲ ಇದ್ದ ಹಾಗೆ, ಅಥವಾ ತಮ್ಮದೇ ಆದ ಮಗುವೋ ತಮ್ಮದೇ ಆದಂತಹ ತಮ್ಮನೋ ಅಣ್ಣನೋ ಹೋಗ್ತಿದ್ದಾನೆ, ನಮ್ಮವನೇಪ ಅಂತ ಬೇರೆ ಯಾವ ರೀತಿಯೂ ಕೂಡ ಅವರಿಗೆ ಅವ್ರ ಮನಸ್ಸಲ್ಲೂ ವಿಕಾರವೋ ಭಯವೋ ಏನೋ ನಾಚಿಕೆಯೋ ಏನೋ ಲಜ್ಜೆಯೋ ಆಗ್ಲಿಲ್ಲಂತೆ. ಆ ಕಥೆಯಲ್ಲಿ ಬಹಳ ಚಂದವಾಗಿ ಬರುತ್ತೆ. ಒಂದ್ ಸ್ವಲ್ಪ ಹೊತ್ತಿನ ನಂತರ ವ್ಯಾಸ ಮುನಿ, ನನ್ನ ಮಗ ಎಲ್ಲ ಹೋದ, ಎಲ್ಲೋ ಹೋಗ್ಬಿಟ್ಟಪ್ಪ ನನ್ನ ಮಗ ಅಂತ ಹಿಂದಿಂದ ವ್ಯಾಸ ಮುನಿ ಬರ್ತಾನೆ. ಅವನು ವೃದ್ಧ, ಅವನು ಬಿಳಿ ಗಡ್ಡ ಬಂದಿದೆ, ಅವನಿಗೆ ಮುದುಕ, ಅವನು ಸಾವಿರಾರು ಮಂದಿಗೆ ಗುರು. ಅವನು ಬಂದಾಗ ಈ ಹುಡುಗಿಯರಿಗೆ ಈ ಹೆಂಗಸರಿಗೆ ವೈಬ್ರೇಷನ್ಸ್ ಬೇರೆ ಇತ್ತಂತೆ. ಅವನು ಯಾಕಂದ್ರೆ ಅವನು ಸ್ಕಾಲರ್, ಅವನು ತಿಳಿದವನು ಅಂತಾರೆ. ಆದ್ರೆ ಶುಕಮುನಿ ಒಂದ್ ಹೆಜ್ಜೆ ಮತ್ತು ಮುಂದೆ. ವ್ಯಾಸ ಬಂದಾಗ ಅವರೆಲ್ಲ ಬೇಗ ತಮ್ಮ ಮೈಯನ್ನು ಮುಚ್ಕೊಂಡ್ರಂತೆ. ಯಾರು ಇವನು ಹೋಗ್ತಿದ್ದೆ, ಇವನು ಹೋದ ನಂತರ ಮತ್ತೆ ನಾವು ಆರಾಮಾಗಿ ಈಜೋಣ ಇಲ್ಲಿ ಅಂತ. ಆ ರೀತಿಯಲ್ಲಿ ಶಂಕರಾಚಾರ್ಯಲ್ಲಿ ಹೇಳ್ತಿರುವ ಮಾತು ನಮಗ್ ಬಹಳ ಪ್ರೇರಣೆ ಕೊಡುತ್ತೆ. ಏನ್ ಹೇಳ್ತಾರೆ ಶಂಕರಾಚಾರ್ಯರು? ಊಟ ಎಲ್ಲ ಹೋಯ್ತು. ಬ್ರಹ್ಮವಿದಾಂ ಸ್ತ್ರೀ ಆದಿ ವಿಷಯೇಭ್ಯ ಸ್ವಯಮೇವ ಉಪರಮೋ ಭವತಿ. ಆದ್ರೆ ನಮ್ಮಲ್ಲಿ ಬಹುತೇಕ ಜನರಿಗೆ ಅನೇಕ ಜನ್ಮ ವಿಷಯ ಸೇವಾಭ್ಯಾಸ ಜನಿತ ವಿಷಯ ತೃಷ್ಣ ನ ಸಹಸಾ ನಿವರ್ತಯಿತು ಶಕ್ಯತೆ ಇತಿ ಬ್ರಹ್ಮಚರ್ಯಾದಿ ಸಾಧನ ವಿಶೇಷ ವಿಧಾತವ್ಯ. ಇರ್ಲಿ, ಹೀಗೆ ಕೆಲವಾರು ವಿಷಯ ಇದೆ. ಈಗ ನಾನು ಕೊನೆ ಪಂಕ್ತಿ ಹೋಗುತ್ತಾ, ಆ ಪ್ರಕಾರವಾಗಿ ಎಷ್ಟು ವೇದಾಂತ ಓದಿದ್ರು ಕೂಡ, ಎಷ್ಟು ವೇದಾಂತ ಓದಿಸಿದ್ರು ಕೂಡ ಪ್ರಾಪಂಚಿಕ ವಿಷಯಗಳ ಬಗ್ಗೆ ನಮ್ಮಲ್ಲಿ ವಿಕಾರಗಳು ಎದ್ದೇಳುವುದನ್ನು ನಾವು ಗಮನಿಸಿದ್ರೆ ಅದ್ರ ಅರ್ಥ ಏನ್ ಗೊತ್ತೇ? ಅದಕ್ಕೆ ಇಲ್ಲಿ ಹೇಳ್ತಾರೆ, ಸನ್ಮಾರ್ಗಸ್ಥಾ ತಾವದ್ ಭವಂತು ತೇ. ಇಂತಹ ಜನರು ಅಧಿಕಾಂಶ, ಮೆಜಾರಿಟಿ ಅವರೇ ಇರೋದು. ಇಂತಹ ಜನರು ಇನ್ನೊಂದಿಷ್ಟು ಕಾಲ ಚಿನ್ಮಾರ್ಗ ಕೈ ಹಾಕುವುದು ಬೇಡ, ಅಲ್ಲಿ ಇಲ್ಲಿ ಮಾಡ್ಲಿ ವೇದಾಂತ ಶ್ರವಣ. ಆದ್ರೆ ಮುಖ್ಯವಾಗಿ ದಿನದಿನವೂ ಕೂಡ ತಮ್ಮ ಜೀವನದಲ್ಲಿ ಸನ್ಮಾರ್ಗಸ್ಥಾ ತಾವತ್ ಭವಂತು. ಲೆಟ್ ದೆಮ್ ಸ್ಟೇ ಆನ್ ದಿ ಪಾತ್ ಆಫ್ ಸನ್ಮಾರ್ಗ ಅಂಡ್ ಕೀಪ್ ಚಿನ್ಮಾರ್ಗ ಆಸ್ ದಿ ನೆಕ್ಸ್ಟ್ ಫೇಸ್. ವಾಣಿಯವರು ಹೇಳಿದ್ರಲ್ಲ, ಚಿದಾನಂದರು ಆಶ್ರಮದ ಫಸ್ಟ್ ಫೇಸ್ ಕಟ್ಟಿದ್ದಾರೆ, ಆಶ್ರಮದಲ್ಲೇ ಇದ್ದಾರೆ ಈಗ. ಇನ್ನು ಸೆಕೆಂಡ್ ಫೇಸ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆ ಪ್ರಕಾರವಾಗಿ ನಾವು ಕೂಡ ಸನ್ಮಾರ್ಗದಲ್ಲಿ ಬಂದಿದ್ದೇ ದೊಡ್ಡದು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಶಿವ ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಮಂದಿ ದೇವರಲ್ಲಿಯೇ ನಂಬಿಕೆ ಇಲ್ಲ, ಅಧ್ಯಾತ್ಮದಲ್ಲಿಯೇ ವಿಶ್ವಾಸ ಇಲ್ಲ. ಬರೇ ಹಣ, ಬರೇ ಭೋಗ, ಬರೇ ಅವ್ರಿಗಿಂತ ನಾನ್ ದೊಡ್ಡವನು, ಇವ್ರಿಗಿಂತ ನಾನು ಹೆಚ್ಚು ಯೋಗ್ಯ ಅಂತ ತೋರ್ಸೋಕೆ ಹೊರಟಿರ್ತಾರೆ. ನಾವು ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಸಾಧನೆ ಮಾಡ್ತೀವಲ್ಲ, ಅದೇ ದೊಡ್ಡದು. ಸನ್ಮಾರ್ಗಸ್ಥಾಹ ತಾವದ್ ಭವಂತು ತೇ. ಆಮೇಲೆ ಹೇಳ್ತಾರೆ, ಶನೈಹಿ ಪರಮಾರ್ಥ ಸದಪಿ ಗ್ರಾಹಯಿಷ್ಯಾಮಿ ಅಂತ ಹೇಳ್ತಾರೆ. ನಿಧಾನವಾಗಿ ಅವರಿಗೆ ಪರಮಾರ್ಥ ಸತ್, ಆ ದೇಶ ಕಾಲಗಳನ್ನು ಮೀರಿರುವಂತಹ ಪುಣ್ಯ ಅಪುಣ್ಯದಿಂದ ಯಾವ ಸಂಸ್ಪರ್ಶವನ್ನು ಹೊಂದದಿರುವಂತಹ ಬ್ರಹ್ಮವಸ್ತು ಯಾವುದನ್ನು ತಿಳಿಯುವುದರಿಂದ ಎಂದೆಂದಿಗೂ ಮುಕ್ತಿ ನಮಗೆ ಲಭಿಸುತ್ತೋ ಅದನ್ನೇ ಮತ್ತೆ ಹೇಳೋಣ ಅಂತ ಇಲ್ಲಿ ಹೇಳ್ತಾರೆ. ಈ ರೀತಿ ನಾವೊಂದು ಪ್ರೇರಣೆಯನ್ನು ಪಡೆದು ಇವತ್ತು ಹೇಳಿ ಕೊಟ್ಟಿದ್ದೇವೆ ಸನ್ಮಾರ್ಗ ಮತ್ತು ಚಿನ್ಮಾರ್ಗದ ವಿಷಯ. ಅಲ್ಲಿ ವಿಶೇಷವಾಗಿ ಸನ್ಮಾರ್ಗ ಅಂದ್ರೆ ಏನು, ಯಾವುದು ನಿಮಗೆ ಹೊಸದಲ್ಲ. ಆದ್ರೂ ಕೂಡ ಇವೆಲ್ಲ ಎಂತ ವಿಷಯಗಳಂದ್ರೆ ಮತ್ತಷ್ಟು ಮನನ ಮಾಡುವುದು. ಆಮೇಲೆ ನಮ್ಮಂತ ಪ್ರವಚನಕಾರರು ಬಂದು 4 ಮಾತು ಹೇಳಿದಾಗ ಅರ್ಧಕ್ಕರ್ಧ ನಿಮಗೆ ಗೊತ್ತಿರುತ್ತೆ. ಆದ್ರೆ ಇನ್ನು ಕೆಲವುದೆಲ್ಲ ಏನೋ ಒಂದು ವಿಶೇಷ ನಾವು ಹೇಳ್ತೀವಿ. ಇವತ್ತು ಉದಾಹರಣೆಗೆ ಈ 2 ನಿಮಿಷದ ಮೊದಲು, ಈ ಕ್ಲಾಸಿಗೆ ಬರೋ 2 ನಿಮಿಷದ ಮೊದಲು ನನಗನ್ಸ್ತು, ಆ ಸೂತ ಮುನಿ ಹೇಳಿದ್ದಂತ ಶ್ಲೋಕವನ್ನು ಇವತ್ತು ಹಂಚಿಕೊಳ್ಳೋಣ ಅಂತ. ಶೃಂಗೇರಿಯ ಬಹಳ ಪ್ರಸಿದ್ಧರಾದ ಹಿಂದಿನ ಒಬ್ರು ಗುರುಗಳು ಚಂದ್ರಶೇಖರ ಭಾರತಿಯವರು, ಜಗದ್ಗುರುಗಳು, ವಿವೇಕ ಚೂಡಾಮಣಿಯ ಮೇಲೆ ಒಂದು
ವ್ಯಾಖ್ಯೆಯನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಅದರಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾವು ಅಧ್ಯಾತ್ಮಕ ಸಾಧಕರಾದವರಿಗೆ ಅತಿ ದೊಡ್ಡ ಸಂಪತ್ತು ಬೇರೆ ಏನಲ್ಲ. ನೈತಾದೃಶಿ ಬ್ರಾಹ್ಮಣಸ್ಯಾಸ್ತಿ ವಿತ್ತಂ ಯತೈಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿರ್ದಂಡ ನಿಧಾನ ಮಾರ್ಜವಂ ತತಸ್ತತಶ್ಚೋಪರತಿ ಕ್ರಿಯಾಭ್ಯಃ ಅಂತ ಅವರೇ ಹೇಳ್ತಾರೆ. ಸೂತನ ಮಾತಿದೆಯಲ್ಲ ಅಂತ. ಸೂತ ಪುರಾಣಿಕ ಇರಬೇಕು, ಯಾವುದು ಸೂತ ಸಂಹಿತೆಯಲ್ಲಿ ಎಲ್ಲೋ ಇದೆ. ಅವರು ದೊಡ್ಡ ಮೇಧಾವಿಗಳಾಗಿದ್ರು. ಚಂದ್ರಶೇಖರ ಭಾರತಿಯವರು ದೊಡ್ಡ ತಪಸ್ವಿ ಆಗಿದ್ರು. ಅವರು ಈ ಅವ್ರ ಬಗ್ಗೆ ಬಹಳ ಸಾಹಿತ್ಯವೂ ಇದೆ. ತುಂಗಾ ತೀರದ ಮಾಣಿಕ್ಯ ಅಂತ ಯಾವುದೋ ಒಂದು ಪುಸ್ತಕವನ್ನು ಕೂಡ ನಮ್ಮ ಎಸ್.ಕೆ. ರಾಮಚಂದ್ರ ರಾವ್ ಇದ್ರಲ್ಲ ಜಯನಗರದಲ್ಲಿ, ಅವರು ಆ ಪುಸ್ತಕವನ್ನು ಬರೆದಿದ್ರು ಎಷ್ಟೋ ವರ್ಷದ ಹಿಂದೆ. ನಿಮ್ಮೆಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿದೆ. ಅವರು ಉದಾಹರಿಸುವಂತ ಶ್ಲೋಕದಲ್ಲಿ ಬರುತ್ತೆ, ನೈತಾದೃಶಂ ಬ್ರಾಹ್ಮಣಸ್ಯ ಆಸ್ತಿ ವಿತ್ತಂ. ಒಬ್ಬ ಬ್ರಾಹ್ಮಣನಿಗೆ, ಇಲ್ಲಿ ಬ್ರಾಹ್ಮಣ ಶಬ್ದ ಬಂದಾಗ ಅಧ್ಯಾತ್ಮ ಸಾಧಕ ಮತ್ತು ಸತ್ವ ಸಂಪನ್ನ ಅಂತ ತೆಗೆದುಕೊಳ್ಳಿ. ಅದು ಹೆಂಗಸರಾಗ್ಲಿ ಗಂಡಸರಾಗ್ಲಿ, ಜಾತಿಯಿಂದ ಯಾವ ಹಿನ್ನೆಲೆಯೇ ಇರಲಿ, ಆದ್ರೆ ಬ್ಯಾಲೆನ್ಸ್ ಎಷ್ಟೋ ಮಟ್ಟಿಗೆ ಆಸ್ತಿಕ್ಯ, ದೇವರಲ್ಲಿ ನಂಬಿಕೆ, ಸಾಧನೆಯಲ್ಲಿ ನಂಬಿಕೆ ಮತ್ತು ಒಳಿತಿನಲ್ಲಿ ನಂಬಿಕೆ, ಮತ್ತು ಆ ದೇವರೊಬ್ಬ ಇದ್ದಾನೆ, ಅವನೆಲ್ಲವನ್ನು ನೋಡ್ಕೊಳ್ತಿದ್ದಾನೆ ಅನ್ನುವಂತಹ ನಂಬಿಕೆ, ಇಂಥದ್ದೆಲ್ಲ ಇದ್ದು ದಿನ ದಿನವೂ ಕೂಡ ಅಧ್ಯಾತ್ಮವನ್ನ ಓದುವ ಅಭಿಲಾಷೆ, ಅಧ್ಯಾತ್ಮದಲ್ಲಿ ಮತ್ತಷ್ಟು ಸ್ಪಷ್ಟತೆಯನ್ನ ಪಡೆಯುವಂತ ಒಂದು ಬಯಕೆ, ಇವೆಲ್ಲ ಇದ್ರೆ ಅವನು ಬ್ರಾಹ್ಮಣನೇ, ಅವನು ಅಥವಾ ಅವಳು ಬ್ರಾಹ್ಮಣ. ಆ ತರ ಇಟ್ಕೊಳ್ಳಿ. ನೈತಾದೃಶಂ ಬ್ರಾಹ್ಮಣಸ್ಯ ಆಸ್ತಿ ವಿತ್ತಂ ಅಂತಾನೆ ಸೂತ ಪುರಾಣಿಕ. ಅಂದ್ರೆ ಏನು? ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಅಧ್ಯಾತ್ಮ ಸಾಧಕನಿಗೆ ಇದನ್ನು ಬಿಟ್ಟು ಬೇರೆ ಆದ ಒಂದು ವಿತ್ತಂ ಸಂಪತ್ತು ಇಲ್ಲ. ಈ ರೂಪಾಯಿಗಳಲ್ಲಿಯೋ, ಡಾಲರ್ಗಳಲ್ಲಿಯೋ, ಪೌಂಡ್ಗಳಲ್ಲಿಯೋ ಮನೆಯನ್ನು ಅಥವಾ ದೊಡ್ಡ ಮಠ ಕಟ್ಟಿದೀನಿ ಅನ್ನುವಂತಹದ್ದು ಏನೆಲ್ಲ ಇದೆ ನೋಡಿ, ಅದೆಲ್ಲ ಸಂಪತ್ತಿಯೇ ಅಲ್ಲ. ಅದೆಲ್ಲ ಗೌಣ, ಅದು ಮುಖ್ಯವಲ್ಲ. ಅಧ್ಯಾತ್ಮ ಸಾಧನೆಯಲ್ಲಿ ನಾವು ನಡೆದಾಗ ಇದೇ ದೊಡ್ಡ ಸಂಪತ್ತಿ. ಯಥಾ ಏಕತಾ, ಫಸ್ಟ್ ಹೇಳ್ತಾರೆ ಏಕತಾ. ನಾವು ಅಧ್ಯಾತ್ಮ ಸಾಧಕರಾದಾಗ ಹೆಚ್ಚು ಹೆಚ್ಚು ನಾವೆಲ್ಲರೂ ಒಂದು, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಡಿ.ವಿ.ಜಿ ಹೇಳ್ತಾರೆ ನೋಡಿ. ಎಲ್ಲರೊಳಗೊಂದಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಅಂತ ಹೇಳುತ್ತಾ ಎಲ್ಲರೊಳಗೊಂದಾಗು. ನಾವೆಲ್ಲರೂ ಒಂದೇ, ನಮ್ಮ ಭೂಮಿಕೆ, ನಮ್ಮ ಒಂದು ಪಾತ್ರವನ್ನ ವಹಿಸ್ತಾ ಇದ್ದೀವಿ ಹೊರತು ಇಲ್ವಾದ್ರೆ ಎಲ್ಲರೂ ನಾವು. ಯಥಾ ಏಕತಾ ಸತ್ಯತಾ, ಯಥೈಕತಾ ಸತ್ಯತಾ, ಸತ್ಯವನ್ನು ಹೇಳುವುದು. ಈ ಕಾಲದಲ್ಲಿ ಸತ್ಯ ಹೇಳುವುದು ಹೆಚ್ಚೆಚ್ಚು ಅಪರೂಪವಾಗ್ತಾ ಇದೆ. ತುಂಬಾ ಸಂಪತ್ತಿದ್ದವರು ಕೆಲವು ಕಾರಣಗಳಿಂದ ಸುಳ್ಳು ಹೇಳ್ತಿರ್ತಾರೆ ದಿನ ದಿನವೂ. ಬಡವರಂತೂ ಪಾಪ ಅವರದ್ದು ಬವಣೆಯೇ ಬೇರೆ. ಯಾವ್ದಾವುದೋ ಕಷ್ಟದಿಂದ, ಯಾವುದೋ ಒಂದು ಪೀಡೆಯಿಂದ ಬಚಾವಾಗ್ಲಿಕ್ಕೆ ಅಲ್ಲಿ ಇಲ್ಲಿ ಸುಳ್ಳು ಹೇಳ್ತಾರೆ. ಅಂತೂ ಓದಿದವರು ಸುಳ್ಳು ಹೇಳ್ತಾರೆ ಈ ಕಾಲದಲ್ಲಿ, ಓದದಿದ್ದವರು ಕೂಡ, ನಿರಕ್ಷರ ಕುಕ್ಷಿಗಳು ಕೂಡ ಸುಳ್ಳು ಹೇಳ್ತಾರೆ. ಅಂತ ಸಮಯದಲ್ಲಿ ನೀವು ನಾವು ಅಧ್ಯಾತ್ಮದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತವರು ಹೌದಾದ್ರೆ ಒಂದಿಷ್ಟು ಸತ್ಯದಲ್ಲಿ ನಿಷ್ಠೆಯನ್ನ ಪಡೆಯಬೇಕು. ಕನಿಷ್ಠ ಪಕ್ಷ ಎಲ್ಲಿ ಸುಳ್ಳು ಹೇಳುವುದು ಅನಿವಾರ್ಯವಲ್ಲವೋ, ಅಂದ್ರೆ ಸುಳ್ಳನ್ನ ಎಲ್ಲಿ ತಪ್ಪಿಸಬಹುದು, ಸುಳ್ಳನ್ನ ಹೇಳದೆ ಬರುತ್ತೆ, ಆವಾಗ್ಲಾದ್ರೂ ನಾವು ಇಟ್ ಶುಡ್ ನಾಟ್ ಬಿ, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ನೋಡಿ, ಅಟ್ ದಿ ಡ್ರಾಪ್ ಆಫ್ ಎ ಹ್ಯಾಟ್ ಅಂತ. ನಮ್ಮಲ್ಲಿ ಕೆಲವರಂತೂ ಏನೋ ಒಂದು ಸಣ್ಣ ಅನುಕೂಲತೆಗೋಸ್ಕರ ಸುಳ್ಳು ಹೇಳ್ಬಿಡು, ಏನೋ ಒಂದು ಸಣ್ಣ ಅನುಕೂಲ, ಸಣ್ಣ ಅಡ್ವಾಂಟೇಜ್ಗೋಸ್ಕರ ಅದಕ್ಕೆ ಹೇಳ್ತಾರೆ, ಹಿ ಟೆಲ್ಸ್ ಎ ಲೈ ಅಟ್ ದಿ ಡ್ರಾಪ್ ಆಫ್ ಎ ಹ್ಯಾಟ್ ಅಂತ. ಆ ಥರ ಆಗ್ಬಾರ್ದು. ನೈತಾದೃಶಂ ಬ್ರಾಹ್ಮಣಸ್ಯಾಸ್ತಿ ವಿತ್ತಂ ಯತೈಕತಾ ಸಮತಾ ಸತ್ಯತಾ ಚ. ಸಮತಾ ಕೂಡ, ಸಮತ್ವ, ಆ ಏಕತ್ವದ ಜೊತೆಗೆ ಸಮತ್ವ ಬರಬೇಕು. ಯತೈಕತಾ ಸಮತಾ ಸತ್ಯತಾ ಚ, ಮೂರಾಯ್ತು. ಶೀಲಂ, ನಡತೆಯ ಮೇಲೆ ನಾವು ಹೆಚ್ಚು ಗಮನ ಕೊಡಬೇಕು. ಬರೇ ಪಾಂಡಿತ್ಯ, ನಾವು ಅಧ್ಯಾತ್ಮ ಸಾಧಕರು, ಗೀತೆ ಓದಿದೀವಿ, ಭಾಗವತ ಅಂತೂ ಸಾಕಷ್ಟು ಕೇಳಿದೀವಿ, ಉಪನಿಷತ್ತು ಕಂಠಸ್ಥ ಆಗಿದೆ ಕೆಲವ್ದೆಲ್ಲ, ಅಯ್ಯೋ ಅಂತ ಹಾಗೆಲ್ಲ ಬರೇ ಪಾಂಡಿತ್ಯ ಇಟ್ಕೊಂಡ್ರೆ ಸಾಲದು. ಅಧ್ಯಾತ್ಮ ಅಂದ ಮೇಲೆ ಸನ್ಮಾರ್ಗದ ವರ್ಣದಲ್ಲಿ ಬರುತ್ತೆ. ಯತೈಕತಾ ಸಮತಾ ಸತ್ಯತಾ ಚ ಶೀಲಂ, ನಡತೆ.
ಆಚಾರ ಪರಮೋ ಧರ್ಮ ಅಂತ ಹೇಳ್ತಾರೆ. ಆಚಾರವೇ ಅತಿ ಹೆಚ್ಚಿನ ಧರ್ಮ. ನಮ್ಮ ವಾಸ್ತವವಾದ ಆಚಾರ ಏನಿದೆ ದಿನ ದಿನವೂ ಅನ್ನೋದನ್ನು ಪರಿಶೀಲಿಸಬೇಕು. ಆವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಈ ಒಂದು ದೌರ್ಬಲ್ಯ ಇದೆ, ನಮ್ಮಲ್ಲಿ ಆ ಒಂದು ಲೋಪದೋಷಗಳಿವೆ ಅಂತ. ಅದ್ರ ಬಗ್ಗೆ ನಮ್ಮನ್ನ ನಾವು ಹೀಯಾಳಿಸ್ಕೊಳ್ಬಾರ್ದು, ನಮ್ಮನ್ನ ನಾವು ಖಂಡಿಸ್ಕೊಳ್ಬಾರ್ದು. ಆದ್ರೆ ಅದನ್ನ ಗುರುತಿಸಿದ ಮೇಲೆ ಗಂಭೀರವಾಗಿ ಇದನ್ನ ಬಿಡ್ಬೇಕು, ಇದನ್ನ ನಾನು ಬಿಡ್ಲೇಬೇಕು, ಸದಾಚಾರಕ್ಕೆ ನಾನು ಬರ್ಲೇಬೇಕು ಅಂತ ಮತ್ತೆ ಮತ್ತೆ ಸಂಕಲ್ಪ ಮಾಡಿ ನಡಿಬೇಕು. ಯಥೈಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿ ಅಂತ ಒಂದು ಶಬ್ದ ಬಂದಿದೆ ಅಲ್ಲಿ. ಸ್ಥಿತಿ ಅಂದ್ರೆ ನೋಡಿ, ಯಾವುದೋ ಒಂದು ಒಳ್ಳೆಯ ಅಭ್ಯಾಸವನ್ನ, ಒಂದು ಒಳ್ಳೆಯ ಸಾಧನೆಯನ್ನ ನಾವು ಎತ್ಕೊಳ್ತೀವಿ, ಆದ್ರೆ 2 ದಿವಸದ ನಂತರ ಮತ್ತೆ ಬಿಟ್ಬಿಡ್ತೀವಿ. ನಾನು ಅರ್ಥ ಮಾಡ್ಕೊಂಡಾಗ ಇಲ್ಲಿ ಸ್ಥಿತಿ ಅನ್ನೋದು ಸ್ಟಡಿನೆಸ್, ಸ್ಥಿರತೆ. ಏಕತಾ ಸಮತಾ ಸತ್ಯತಾ ಶೀಲಂ ಸ್ಥಿತಿ. ಶೀಲಂ ಸ್ಥಿತಿ ದಂಡ ನಿಧಾನಂ. ದಂಡ ನಿಧಾನಂ ಕೂಡ ಬಹುಶಃ ಅದಕ್ಕೆ 2-3 ಅರ್ಥಗಳಿವೆ. ಆದ್ರೆ ಈ ಶ್ಲೋಕ ಹೇಳುವಂತೆ ಬಂದಿರೋದ್ರಲ್ಲಿ ಅರ್ಥ ಹೀಗಂತ ಅನ್ಸುತ್ತೆ. ದಂಡ ನಿಧಾನ ಅಂತ ಹೇಳಿದ್ರೆ ನಾವು ಬರೇ ಸುಖ ಸಾಮಗ್ರಿಗಳ ಮಧ್ಯೆ ಇದ್ದು ಅಧ್ಯಾತ್ಮ ಓದ್ತೀವಿ. ಮೊದಲು ಒಂದು ಬಿಸಿ ಬಿಸಿ ಕಾಫಿ ಆಗ್ಲಿ, ಅದಾದ ನಂತರ ಕ್ಲಾಸ್ ಆದ ಕೂಡಲೇ ಒಂದು ಸ್ವಲ್ಪ ಅದು ಆಗ್ಲಿ ಇದಾಗ್ಲಿ, ತಿಂಡಿಯೋ ಇನ್ಯಾವುದೋ ಒಂದು ಕಂಫರ್ಟ್, ಹಾಗೆಲ್ಲ ಹೆಚ್ಚು ನಾವು ಕಂಫರ್ಟ್ಗೆ ನಾವು ಅಟ್ಯಾಚ್ ಆಗ್ಬಿಟ್ರೆ, ಚಿನ್ಮಯಾನಂದ್ರ ಹೇಳ್ತಾ ಇದ್ರು, ಕಂಫರ್ಟ್ಸ್ ಕಮ್ ಟು ಯು ಆಸ್ ಗೆಸ್ಟ್ಸ್. ಅತಿಥಿಗಳಾಗಿ ಬರ್ತಾವಂತೆ. ಎ ಸಿ ಬಂತು, ಫ್ರಿಜ್ ಬಂತು, ಮೈಕ್ರೋವೇವ್ ಬಂದ್ಬಿಡ್ತು, ಅದು ಬಂತು, ಇದು ಬಂತು. ಈಗ ಎಲ್ಲ ಬಹಳ ಸುಲಭ ಆಯ್ತು ಬಿಡಿ. ಎಲ್ಲ ಕೂಡ ಯಾವ ಸಂತೋಷ, ಯಾವ ಸುಖ ಬೇಕಾದ್ರೆ ನಮ್ಗೆ ಚಿಟಿಕೆ ಹಾಕೋದು ನಮ್ ಮನೆಯಲ್ಲೇ ಇದೆ, ಎಲ್ಲ ರೆಡಿ ಟು ರೀಚ್ ಅಂತ ಇಟ್ಕೊಂಡು ಈಗ ತುಂಬಾ ಕಂಫರ್ಟ್ಸ್ ಬರ್ತಾ ಇದೆ ಈಗಿನ ನಾಗರಿಕತೆಯಲ್ಲಿ. ಅದರ ಅಧ್ಯಾತ್ಮದಲ್ಲಿ ನಾವು ನಡೆಯುತ್ತಿರುವಾಗ ದಂಡ ನಿಧಾನ. ದಂಡ ಅಂದ್ರೆ ದಂಡ ಶಿಕ್ಷೆ, ನಿಧಾನ ಅಂದ್ರೆ ನಮ್ಮನ್ನ ನಾವೇ ಕೊಟ್ಕೊಳ್ಳುವಂತದ್ದು. ಅಲ್ಲೊಮ್ಮೆ ಇಲ್ಲೊಮ್ಮೆ ಉಪವಾಸ. ಯಾರು ನಮಗೆ ಸುಮ್ಮನಿರಿ ಊಟ ಮಾಡಬೇಡಿ ಅನ್ನೋ ಇಲ್ಲ, ನಾವೇ ಇಲ್ಲ ಇವತ್ತು ನಾನು ನೀವೆಲ್ಲ ತಿನ್ನಿ ಅದನ್ನ, ನಾನು ಇವತ್ತು ಬರೇ ಸರಳವಾಗಿ ಏನೋ ಒಂದು ಬಾಳೆಹಣ್ಣು ತಿಂತೀನಿ, ವಾರಕ್ಕೊಂದ್ಸರಿ ಆ ತರ ಏನೋ ಒಂದು ಉಪವಾಸ, ಏಕಾದಶಿ ಉಪವಾಸ ಇರಬಹುದು, ಯಾವುದೋ ಒಂದು ವಾರ ಇರಬಹುದು. ಅದೇ ತರ ಮಾತಿನಲ್ಲಿ ಯಾರು ನಮಗೆ ಸುಮ್ಮನಿರಪ್ಪ ಅಂತ ಮಾತಾಡಬೇಡ ಅಂತ ಹೇಳದೇ ಇರಬಹುದು. ಆದ್ರೆ ನಾವಾಗಿಯೇ ದಂಡ ನಿಧಾನ, ನಮ್ಗೆ ನಾವೇ ಒಂದು ಸಣ್ಣ ನಿಯಮ ಮಾಡಿಕೊಂಡು ಏನೇ ಆಗ್ಲಿ ಇವತ್ತು ಸಾಯಂಕಾಲ ನಾನು ಎಲ್ಲರ ಮಾತು ಕೇಳ್ತೀನಿ, ಆದ್ರೆ ನಾನೇನು ಮಾತಾಡಕ್ ಹೋಗೋದಿಲ್ಲ. ಲೆಟ್ ಮೀ ಬಿ ಎ ಲಿಸನರ್, ಲೆಟ್ ಮೀ ಅಬ್ಸರ್ವ್ ಮೌನ ಅನ್ನೋದಾಗಿ ನಾವೇ ಆಯ್ಕೆ ಮಾಡಿಕೊಂಡು, ನಾವೇ ಯಾವುದನ್ನು ಗುರುತಿಸ್ಕೊಂಡು ಕೆಲವು ನಿಯಮಗಳನ್ನು ಇಟ್ಕೊಂಡ್ರೆ ಅದು ದಂಡ ನಿಧಾನ. AC ಇದೆ ಆದ್ರೂ ಕೂಡ, ಗೀಸರ್ ಇದೆ ಆದ್ರೂ ಕೂಡ ಅಂತ ಚಳಿ ಇಲ್ಲ. ಆದ್ರಿಂದ ಇವತ್ತು ನಾನು ತಣ್ಣೀರಿನಲ್ಲೇ ಸ್ನಾನ ಮಾಡ್ತೀನಿ ಅಂತ. ನಿಮ್ಮ ಆರೋಗ್ಯವನ್ನೆಲ್ಲ ಅಪಾಯಕ್ಕೆ ಒಡ್ಡಬೇಡಿ. ಕೆಲವರಿಗೆಲ್ಲ ಹಾಗೆಲ್ಲೋ ಒಮ್ಮೆಲೆ ತಣ್ಣೀರ್ ಸ್ನಾನ ಮಾಡಿದ್ರೆ ಸೀನಕ್ ಶುರು ಮಾಡ್ತಾರೆ, ಅಸ್ತಮಾ ಹೆಚ್ಚಾಗುತ್ತೆ, ಏನೆಲ್ಲ ಆಗುತ್ತೆ. ಅಂತವ್ರಿಗೆ ಇದನ್ನ ಮಾಡಕ್ ಹೋಗ್ಬೇಡಿ. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಯಾವುದರಿಂದ ನಿಮ್ಮ ಆರೋಗ್ಯ ಕೆಡುವುದಿಲ್ವೋ, ಆದ್ರೆ ಯಾವುದರಿಂದ ನಿಮ್ಮಲ್ಲಿರುವ ಆತ್ಮಬಲ ಹೆಚ್ಚಾಗುತ್ತೋ, ನಿಮ್ಮಲ್ಲಿರುವ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತೋ, ನೀವು ಸುಮ್ಮನೆ ಯಾವುದ್ಯಾವುದೋ ಆಸೆ ಆಮಿಷಕ್ಕೆ ಬಲಿಯಾಗದೆ ಬಹುಮಟ್ಟಿಗೆ ವಿವೇಕಪೂರ್ವಕವಾಗಿ ಮುಂದೆ ನಡೆಯುವ ರೀತಿಯ ಒಂದು ಸಾಮರ್ಥ್ಯ ವರ್ಧಿಸುತ್ತೋ ಅಂತ ರೀತಿಯಲ್ಲಿ ನಾವು ಕೆಲವು ವ್ರತ ನಿಯಮಗಳನ್ನು ಇಟ್ಕೊಳ್ಬೇಕು. ಅದು ಸನ್ಮಾರ್ಗ. ಆದ್ರಿಂದ ಶೀಲಂ ಸ್ಥಿತಿ ದಂಡ ನಿಧಾನಂ ಆರ್ಜವಂ ಅಂತ ಹೇಳ್ತಾರೆ. ಆರ್ಜವಂ ಭಗವದ್ಗೀತೆಯಲ್ಲೂ 2-3 ಕಡೆ ಬರುತ್ತೆ ಅಲ್ವೇ. ಅಮಾನಿತ್ವ ಮದಂಬಿತ್ವ ಅಹಿಂಸಾ ಕ್ಷಾಂತಿ ಆರ್ಜವಂ. ಆರ್ಜವಂ ಅಂದ್ರೆ ರಜುಭಾವ, ಗೊತ್ತಿದೆ ನಮಗೆ. ರಜು ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಆರ್ಜವ, ರಜು ಅನ್ನುವ ಶಬ್ದವೇ ಆರ್ಜವ ಆಗುತ್ತೆ. ಮೃದು ಅನ್ನುವ ವಿಶೇಷಣ ಮಾರ್ಧವನ್ನಾಗುತ್ತೆ. ಲಘು ಅನ್ನುವ ಶಬ್ದ ಲಾಘವ ಅಂತಾಗುತ್ತೆ. ಹಾಗೆಯೇ ಇದು ಬಹಳಷ್ಟು ನಾಮಪದಗಳು ಉಂಟಾಗ್ತವೆ. ಆರ್ಜವ ಅಂದ್ರೆ ರುಜುಭಾವ, ರುಜುತ್ವ, ನೇರ ನುಡಿ, ನೇರವಾದ ವ್ಯವಹಾರ, ಹೇಳೋದೊಂದು ಮಾಡೋದು ಇನ್ನೊಂದು,
ತೋರಿಸೋದೊಂದು ನಿಜವಾಗಿರೋದು ಮತ್ತೊಂದು ಅಂತದ್ದೆಲ್ಲ ಆಗ್ಬಾರ್ದು. ಹಾಗಂದ ಮಾತ್ರಕ್ಕೆ ಆರ್ಜವದ ಹೆಸರಲ್ಲಿ ನಾವು ಎಲ್ಲರ ಜೊತೆ ನಿಷ್ಠೂರ ಮಾಡ್ಕೊಳ್ಬಾರ್ದು. ತಪ್ಪಾದ ಜಾಗದಲ್ಲಿ ತಪ್ಪಾದ ರೀತಿಯಲ್ಲಿ ಯಾರನ್ನೋ ನಿಂದಿಸ್ಬಿಡೋದು ಅವ್ರಿಗೆ ಎಷ್ಟು ನೋವಾಗುತ್ತಂದ್ರೆ ಇದು ಪ್ರತ್ಯೇಕವಾಗಿ ಕರೆದು ಹೇಳ್ಬೋದಲ್ಲ, ಎಲ್ಲರ ಎದುರಿಗೆ ನನಗೆ ಅಪಮಾನ ಮಾಡಿದ್ರು ಅಂತ ಹಾಗಾಗ್ಬಾರ್ದು. ರಜುವಾಗಿ ನೀವು ನೇರವಾಗಿ ಮಾತಾಡಿ, ಆದ್ರೆ ಕೆಲವು ಸೂಕ್ಷ್ಮಗಳನ್ನು ಗಮನಿಸ್ಕೊಂಡು ಯಾರಿಗೂ ಏನೋ ಹೇಳ್ಬೇಕಿದ್ರೆ 1 ನಿಮಿಷ ಈ ಕಡೆ ಬನ್ನಿ ನಿಮ್ಗೊಂದು ತಿಳಿಸ್ಬೇಕು ಅಂತ ಕರ್ಕೊಂಡು ಹೋಗಿ ಪ್ರತ್ಯೇಕವಾಗಿ ನೋಡಿ ಹೀಗೆಲ್ಲ ಮಾಡಬೇಡಿ, ನೀವು ತೊಂದರೆ ಆಗುತ್ತೆ ಆಮೇಲೆ ತುಂಬಾ ಅಂತ ಹೇಳಿದ್ರೆ ಅವರು ಮೆಚ್ತಾರೆ. ನನಗೆ ಒಳ್ಳೆ ಹಿತ ನುಡಿ ಮಾಡಿದ್ರಿ ಇವರು, ನೇರವಾಗಿ ಹೇಳ್ಬಿಟ್ರು, ನಮ್ಮನ್ ಸುಮ್ನೆ ಹೊಗಳೋಕ್ ಹೋಗ್ಲಿಲ್ಲ, ನಾನ್ ಮಾಡಕ್ ಹೊರಟಿದ್ದಂತ ಒಂದು ತಪ್ಪನ್ನ ತೋರಿಸ್ಬಿಟ್ರು, ಡೋಂಟ್ ಡೂ ದಿಸ್ ಅಂತ. ಬಟ್ he took the care to hurt me the least, taking me to a corner, to a side, ಆ ತರ. So those are practical details. ನೈತಾದೃಶಂ ಬ್ರಾಹ್ಮಣಸ್ಯ ಅಸ್ತಿ ವಿತ್ತಂ ಯಥಾ ಏಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿ ದಂಡ ನಿಧಾನಂ ಆರ್ಜವಂ. 7 ಆಯ್ತು. ಕೊನೆಗಿರುವುದು ಬಹಳ ಅದ್ಭುತವಾಗಿದೆ ಈ ಶ್ಲೋಕದಲ್ಲಿ. ಇದು ನಾನು ಸುಮಾರು ಬಹುಶಃ 88ನೇ ಇಸ್ವಿಯಲ್ಲೇನೋ ಚಂದ್ರಶೇಖರ ಭಾರತಿಯವರ ಆ ವ್ಯಾಖ್ಯಾವನ್ನ ಓದ್ತಾ ಬಹಳ ಇಷ್ಟಪಟ್ಟಿದ್ದೆ. ಆಮೇಲೆ ಆ ಪುಸ್ತಕವೆಲ್ಲ ಗೊತ್ತಿಲ್ಲ, ಬಟ್ ಆ ಶ್ಲೋಕ ಒಳ್ಳೆ ಬೇರೂರಿ ನನ್ನಲ್ಲಿದೆ. ಅದರಲ್ಲಿ 8ನೇದು ಮತ್ತು ಕೊನೆಯದು ಆ ಸೂತರ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತತಸ್ತತಶ್ಚ ಉಪರತಿ ಕ್ರಿಯಾಭ್ಯ, ತತಸ್ತತಶ್ಚೋಪರತಿ ಕ್ರಿಯಾಭ್ಯ ಅಂತ ಸಂಧಿಗೆಲ್ಲ ಮಾಡಿದ್ರೆ ಹಾಗೆ ಬರುತ್ತೆ. ಒಮ್ಮೆ ಶ್ಲೋಕ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ನೈತಾದೃಶಂ ಬ್ರಾಹ್ಮಣಸ್ಯಾಸ್ತಿ ವಿತ್ತಂ ಯತೈಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿರ್ದಂಡ ನಿಧಾನ ಮಾರ್ಜವಂ ತತಸ್ತತಶ್ಚೋಪರತಿ ಕ್ರಿಯಾಭ್ಯ. ಕ್ರಿಯಾಭ್ಯ ಅಂದ್ರೆ ಬೇರೆ ಬೇರೆ ಕರ್ಮಗಳಿಂದ. ನೋಡಿ, ಯಾವಾಗ ನಮಗೆ ದೇಹಾಭಿಮಾನ ಇರುತ್ತೋ, ಯಾವಾಗ ನಮ್ಗೆ ನಾನು ಇವ್ರ ಮಗ ಅವ್ರ ಮಗಳು, ನಾನು ಇಷ್ಟು ಓದಿದವನು, ನಾನು ಅಂತ ಪೊಸಿಷನ್ ಅಲ್ಲಿ ಇರುವವಳು, ನಾನು ಹೀಗೆ ನಾನು ಹಾಗೆ ಅಂತೆಲ್ಲ ಭಾವನೆ ಇರುತ್ತಲ್ಲ, ಕಲ್ಪನೆ ಇರುತ್ತಲ್ಲ, ಅಲ್ಲಿ ಒಂದು ದೊಡ್ಡ ಅಪಾಯ ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಅಂತವ್ರು ಅಂತ ಭಾವಿಸ್ತೀವಲ್ಲ, ಅಷ್ಟರ ಮಟ್ಟಿಗೆ ಏನೆಲ್ಲ ಕಾರ್ಯಕಲಾಪಗಳು ನಮ್ಮ ಬದುಕಿನಲ್ಲಿ ನುಗ್ಗಿ ಬಿಡ್ತವೆ. ದೇ ಗೇಟ್ ಕ್ರಾಶ್ ಇನ್ ಟು ಅಸ್. ನಮ್ಗೆ ಗೊತ್ತಿಲ್ಲದೆ ನಾವು ಇದನ್ನು ಮಾಡಕ್ ಹೋಗ್ತೀವಿ, ಅದನ್ನು ಮಾಡಕ್ ಹೋಗ್ತೀವಿ. ಆ ಪದವು ಬೇಕು, ಈ ಒಂದು ಹುದ್ದೆಯು ಬೇಕು, ಆ ಒಂದು ಬಿರುದು ಬೇಕು, ಈ ಒಂದು ಸ್ಥಾನ ಬೇಕು ನಮ್ಗೆ. ಯಾವ್ದಾವ್ದಕ್ಕೆಲ್ಲ ಇದನ್ನು ಮಾರೋಣ, ಅದನ್ನು ಖರೀದಿ ಮಾಡೋಣ. ವ್ಯವಹಾರಗಳೆಲ್ಲ ಹೆಚ್ಚಾಗ್ತಾ ಹೋಗ್ತವೆ. ಅಧ್ಯಾತ್ಮ ಮಾರ್ಗದಲ್ಲಿ 100ಕ್ಕೆ ಒಬ್ರು ಒಳ್ಳೆ ಕರ್ಮಯೋಗಿಯಾಗಿಯೇ ಕೊನೆ ಉಸಿರಿನವರೆಗೆ ಇರಬಹುದು. ಜನಕನ ಉದಾಹರಣೆಯನ್ನು ಕೊಡ್ತಾರೆ ಶಾಸ್ತ್ರದಲ್ಲಿ. ಕರ್ಮ ನೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಅಂತ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನಿಗೆ. ಜನಕ ಅವರೆಲ್ಲ ಕರ್ಮ ಬಿಟ್ಟು ಹೋಗ್ಲಿಲ್ಲ, ನೀನ್ ಯಾಕೆ ಯುದ್ಧ ಬಿಟ್ಟು ಹೋಗ್ತಾ ಇದ್ಯಾ? ಯುದ್ಧ ಮಾಡು. ಕರ್ಮವನ್ನು ನೀನು ಆ ಪ್ರಕಾರವಾಗಿ ಕೀಳಾಗಿ ನೋಡಬಾರ್ದು, ಕರ್ಮದಲ್ಲಿಯೇ ಎಷ್ಟೋ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತೆಲ್ಲ ಶ್ರೀಕೃಷ್ಣ ಹೇಳೋದೇನೋ ನಿಜ. ಆದರೆ ಕರ್ಮ ಅನ್ನೋದು ಬಹಳ ಅಪಾಯಕರವಾದದ್ದು. ನಾವು ತುಂಬಾ ಕೆಲಸ ಕಾರ್ಯಗಳೆಲ್ಲ ಮಗ್ನರಾದ್ರೆ ಆವಾಗ ನಾವೆಲ್ಲ ಜನಕನಷ್ಟು ಶ್ರೇಷ್ಠವಾದ ಒಬ್ಬ ಸಾಧಕ ಅಲ್ಲ. ನಮಗೆ ನಮ್ಮಲ್ಲಿರುವ ರಾಗದ್ವೇಷಗಳು, ಏನೋ ಒಂದು ಕೆಲಸಕ್ಕೆ ನಾವು ಧುಮುಕ್ತೀವಿ, ಆಮೇಲೆ ಮೆಲ್ಲ ಆಸೆ ಆಗುತ್ತೆ, ಇಲ್ಲೇನೋ ಕೆಲಸ ನಡೀತಿದೆಯಲ್ಲ, ಇಲ್ಲೊಂದು ದೊಡ್ಡ ಪಂಗಡ ಇದೆ, ಅದರಲ್ಲಿ ನಾನು ಕಾರ್ಯದರ್ಶಿ ಆಗ್ಬೇಕು, ನಾನು ಅಧ್ಯಕ್ಷ ಆಗ್ಬೇಕು, ಅಥವಾ ನಾನು ಕೋಶಾಧಿಕಾರಿ ಟ್ರೆಜರರ್ ಆಗ್ಬೇಕು, ನನ್ನ ಹೆಸರು ಎಲ್ಲಾರು ಬರ್ಬೇಕು. ಆಮೇಲೆ ಅದು ಯಾರೋ ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ. ಆಗ ದ್ವೇಷ. ಎಲ್ಲ ನಾನು 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನಗೆ ಅವರು ಏನೂ ಮಾಡ್ಲಿಲ್ಲ, ನನ್ನನ್ನು ಬರೀ ಸದಸ್ಯರಾಗಿ ಇಟ್ಟಿದ್ದಾರೆ, ನನಗೆ ಓಡಾಡಿಸ್ತಾರೆ ಬೆಂಗಳೂರಲ್ಲಿ ಎಲ್ಲ ಕಡೆ. ಅದು ಇವನ್ಯಾರೋ ಹೊಸನಾಗಿ ಬಂದಿದ್ದಾನೆ, ಇವನಿಗೆ ಕಾರ್ಯದರ್ಶಿ ಮಾಡಿದ್ರು, ಅವನಿಗೆ ಅಧ್ಯಕ್ಷ ಮಾಡಿದ್ರು ಅಂತ ಹಲ್ ಕಡಿಲಿಕ್ಕೆ ಶುರು ಮಾಡ್ತೀವಿ ನಾವು. ರಾಗದ್ವೇಷ. ಅದು ನಮಗೆ ಪದವಿ ಸಿಕ್ಕಿದ್ರೆ ಅದನ್ನ ಅಟ್ಕೊಂಡ್ಬಿಡ್ತೀವಿ, ಆ ಪದವಿ ನಾವು ಬಿಡೋದೇ ಇಲ್ಲ. ಒಮ್ಮೆ ಅಧ್ಯಕ್ಷರಾದವರು ಎಂದೆಂದಿಗೂ ಅಧ್ಯಕ್ಷರಾಗಿಯೇ ಉಳಿಬೇಕು ಅನ್ನುವಂತ ಆಸೆ ನಮ್ಗಾಗುತ್ತೆ. ಧರ್ಮ ಅನ್ನುವುದಾದ್ರಿಂದ ನೀವು ಓದಿದಿರಲ್ಲ ರಮಣ ಮಹರ್ಷಿಗಳ ಉಪದೇಶ ಸಾರ. ಪತನ ಕಾರಣಂ ಕೃತಿಮಹೋದಧೌ ಪತನ ಕಾರಣಂ ಅಂತ ಬರುತ್ತೆ 2ನೇ ಶ್ಲೋಕದಲ್ಲೇ. ಪತನ ಕಾರಣಂ ಬಂಧನ ಉಂಟು ಮಾಡುತ್ತೆ. ಆದ್ರಿಂದ
ಜೋಪಾನವಾಗಿರ್ಬೇಕು. ಆದ್ರಿಂದ ಇಲ್ಲಿ ಹೇಳಿರೋದೇನು, 8ನೇ ಮತ್ತು ಕೊನೆಯ ಈ ಸನ್ಮಾರ್ಗದ ಲಕ್ಷಣ ಈ ಸೂತ ಮುನಿಯ ಅಥವಾ ಸೂತ ಪುರಾಣಿಕನ ಶ್ಲೋಕದಲ್ಲಿ, ಸೂತ ಸಂಹಿತೆಯಲ್ಲಿ ಬರತಕ್ಕಂಥದ್ದು. ತತಸ್ತತಃ, ತತಸ್ತತಃ ಕನ್ನಡದಲ್ಲಿ ಹೇಗೆ ಅನುವಾದ ಮಾಡೋಣ? ಆಯಾ ಆಯಾ ಕರ್ಮಗಳಿಂದ ನಾವು ಯಾವುದಕ್ಕೆಲ್ಲ ಕೈ ಹಾಕಿರ್ತೀವಿ ಆಗ ನಮಗೆ ಶಾಂತವಾಗಿ ಭಗವತ್ ಚಿಂತನೆ ಮಾಡೋದು ಕಷ್ಟವಾಗುತ್ತೆ. ಆದ್ರಿಂದ ಮೆಲ್ಲನೆ 50 ದಾಟಿತು, 60 ದಾಟಿತು, 70 ವರ್ಷ ವಯಸ್ಸಾಗ್ತಾ ಇದೆ ಎಂದು ಸ್ವಲ್ಪ ಸಮಯ ಕತ್ತಿಟ್ಕೊಳ್ಳಿ. ಆವಾಗ ಕೆಲವುದನ್ನೆಲ್ಲ ಸ್ವಲ್ಪ ಕಿರಿಯರಿಗೆ ನೀವು ನಡ್ಸ್ಕೊಂಡು ಹೋಗಿ ಮುಂದೆ. ನೀವು ನಿಮ್ಮಲ್ಲೆಲ್ಲ ಯೋಗ್ಯತೆ ಇದೆ, ನಾನು ಸಹಾಯ ಬೇಕಾದಾಗ ಕೇಳಿ, ನಾನು ನಿಮ್ ಮಾರ್ಗದರ್ಶನ ಕೊಡ್ತೀನಿ. ಆದ್ರೆ ನಮ್ಮ ಹುದ್ದೆಯನ್ನ, ನಾವು ಇಲ್ಲಿವರೆಗೆ ವಹಿಸ್ತಿರುವಂತಹ ಮುಖ್ಯ ಪಾತ್ರವನ್ನ ಅಯ್ಯ ನೀವು ಮಾಡಿ. ಯಾವುದೋ ಒಂದು ಮಗನಿಗೋ ಮಗಳಿಗೋ ಆ ತರ ಮಗಳ ತರ ಇರುವಂತಹ ಎಳೆಯರಿಗೆ, ಅಥವಾ ಬಯೋಲಾಜಿಕಲಿ ಡಾಟರ್ ಸನ್ ಇಲ್ಲದೆ ಇರ್ಬೋದು, ಆದ್ರೆ ಕೆಲವರು ಇರ್ತಾರೆ ಎಳೆ ವಯಸ್ಸಿನವರು, ಅವರಿಗೆ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ we must delegate, we must give, we must empower others. ಮತ್ತೆ ನಾವು ಉಪರತಿ ಮೀನ್ಸ್ ವಿಡ್ರಾವಲ್. ನಾವು ಕೆಲವಾರು ಕೆಲಸ ಕಾರ್ಯಗಳಿಂದ ಆ ಕೆಲಸಗಳಿಂದ ನಾವು ಕೆಲಸಗಳನ್ನು ಬಿಟ್ಟು, ಯಾಕೆ? ಮಲ್ಗೋಕ, ನಿದ್ರೆ ಮಾಡ್ಲಿಕ್ಕ ಅಲ್ಲ, ಜಪ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ. ಸತ್ಸಂಗ ಮಾಡಿದಾಗ ಯಾವುದೋ ಒಂದು ಅದ್ಭುತವಾದ ವಿಚಾರ ಬರುತ್ತೆ. ಮನೆಗೆ ಹೋದಾಗ ಅದರ ಮನಸ್ಸಲ್ಲಿ ಇರುತ್ತೆ ಅಲ್ಲ. ಇವತ್ತು ಅವರು ಪ್ರವಚನಕಾರರು ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು, ಮನಸ್ಸಲ್ಲಿ ಅದಿರುತ್ತೆ. ಮನೆಗೆ ಹೋದ ನಂತರ ಅದು ಯಾವ್ದು ಪತ್ರಕ್ಕೆ ಉತ್ತರ ಕೊಡ್ಬೇಕು, ಈ ಹಣದ ವಿಲೇವಾರಿ ಆಗ್ಬೇಕು, ಅದ್ಯಾವುದೋ ಒಂದು ಪೇಮೆಂಟ್ ಮಾಡ್ಬೇಕು, ಯಾರಿಗೋ ಫೋನ್ ಮಾಡ್ಬೇಕು ಅಂತ 25 ಕೆಲಸ ಇದ್ರೆ ನಿಮಗೆ ಎಲ್ಲಿ ಸಮಯ ಇರುತ್ತೆ ಅದ್ರ ಮೇಲೆ ಮನನ ಮಾಡ್ಲಿಕ್ಕೆ? ಆ ಕೆಲಸಗಳನ್ನು ಕಡಿಮೆ ಮಾಡ್ಕೊಂಡಾಗ ಸ್ವಲ್ಪ ಸಮಯ ಸಿಗತ್ತೆ. ಊಟದ ಮೊದಲಾಗದಿದ್ರು ಕೂಡ ಊಟದ ನಂತರ ಆ ಆಡಿಯೋ ಇರ್ಬೋದು ನಿಮ್ ಕೈಯಲ್ಲಿ, ಆಡಿಯೋನ ಪುನಃ ಕೇಳುತ್ತಾರೆ. ಹೀಗೆ ಹೇಳಿದ್ರು ಪ್ರವಚನಕಾರರು, ಅಥವಾ ಶಾಸ್ತ್ರದಲ್ಲಿ ಈ ಒಂದು ಮಾತು ಬಂದಿದೆ, ಅದ್ರ ಬಗ್ಗೆ ಸ್ವಲ್ಪ ಕೆಲವೊಮ್ಮೆ ಏನಂದ್ರೆ ಅವ್ರು ಹೇಳಿರೋದಿರ್ಲಿ ಒಂದ್ ಕಡೆ, ನಿಮ್ಮೊಳಗಿಂದ ಕೆಲವು ಸ್ಫುರಣವಾಗುತ್ತೆ. ನಿಮ್ಮೊಳಗಿಂದಲೇ ಯಾವುದೋ ಒಂದು, ಅದಕ್ಕೆ ಇನ್ಸೈಟ್ ಅಂತಾರೆ ನೋಡಿ ಇಂಗ್ಲಿಷ್ ನಲ್ಲಿ. You yourself get a beautiful insight. Oh, now I understand. ಯಾಕೆ ನಾನು ಕೆಲವು ಸಂದರ್ಭಗಳಲ್ಲಿ ಸಿಟ್ಟುಗೊಳ್ತಿದ್ದೆ ಅನ್ನೋದು ಇವತ್ತು ಅರ್ಥ ಆಯ್ತು. ಯಾವ ರೀತಿಯಲ್ಲಿ ಆ ಸಂದರ್ಭಗಳಲ್ಲಿ ನಾನು ಶಾಂತವಾಗಿ ಆಗಿರಬಹುದಿತ್ತು, ಯಾವ ಒಂದು ದೃಷ್ಟಿಯನ್ನು ನಾನು ಸ್ವೀಕರಿಸಿದ್ರೆ ಆ ದಿನ ಶಾಂತವಾಗ್ತಿದ್ದೆ ಅಂತ ಈಗ ಅರ್ಥ ಆಗ್ತಿದೆ. ಗೊತ್ತಾಗ್ಲಿಲ್ಲ ಅವಾಗ. ಅದ್ರಿಂದ ನಾನು ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟೆ ಇತ್ಯಾದಿಯಾಗಿ ನಮ್ಮ ವರ್ತನೆ ಬಗ್ಗೆಯೋ ಅಥವಾ ಯಾವುದೋ ಒಂದು ತತ್ವದ ಬಗ್ಗೆ ಚಿಂತನೆ ಸಾಧ್ಯ ಇದೆ. ಆ ಚಿಂತನೆ ಮಾಡ್ಲಿಕ್ಕೆ ತುಂಬಾ ಕಾರ್ಯಕಲಾಪಗಳನ್ನು ನೀವು ನಿಮ್ ಕೈಯಲ್ಲಿ ಇಟ್ಕೊಂಡಿದ್ರೆ ಎಲ್ಲಿ ಸಾಧ್ಯ? ಆದ್ರಿಂದ ತತಸ್ತತಃ ಆಯಾ ಕರ್ಮದಿಂದ ಕರ್ಮಭ್ಯ ಉಪರತಿ ಅಂತ ಸೂತನು ಹೇಳಿದ್ದಾನೆ. ಇದೆಲ್ಲ ಸಂಸ್ಕೃತ ಶ್ಲೋಕದಲ್ಲಿ ಯಾವುದೋ ಶಾಸ್ತ್ರ ವಾಕ್ಯದಲ್ಲಿ ಬಂದಿರುವುದಿರುತ್ತೆ. ಕನ್ನಡಿಗರಾದ ನಮಗೆಲ್ಲ ಈ ಎಷ್ಟೋ ವಿಷಯಗಳು ಬೇರೆ ಬೇರೆ ಕವಿಗಳು ಎಲ್ಲ ಚೆನ್ನಾಗಿ ಹೇಳಿರ್ತಾರೆ. ಬೇಂದ್ರೆ ಆಗಿರ್ಬಹುದು, ಕುವೆಂಪು ಆಗಿರ್ಬಹುದು, ಮಂಕುತಿಮ್ಮನ ಕಗ್ಗದಲ್ಲಂತೂ ಮನಸ್ಸನ್ನ ಮತ್ತೆ ಮತ್ತೆ ಶಾಂತಗೊಳಿಸುವುದರ ಬಗ್ಗೆ ಹಲವಾರು ಕಡೆ ಡಿ.ವಿ.ಜಿ ಹೇಳಿದ್ದಾರೆ. ಒಂದು ಮನಸ್ಸನ್ನ ಹೇಗೆ ನಿಭಾಯಿಸಬೇಕನ್ನೋದ್ರ ಬಗ್ಗೆ ಅವ್ರದ್ದು ಚೌಪದಿ ಇದೆ. 375 ಮತ್ತು 376, ಬರೇ 376 ಓದ್ತೀನಿ. ಹೇಳ್ತಾರೆ, ಹೇಗಾದ್ರೂ ಮಾಡಿ ಮನಸ್ಸು ಕೆರಳದ ಹಾಗೆ ಮಾಡ್ಕೊಳ್ಳಿ. ಮನಸ್ಸು ಕೆರಳಿಲಿಕ್ಕೆ ಬಿಡ್ಬೇಡಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀರ. ಏನೋ ಒಂದು ಆಸೆ ಆಮಿಸಕ್ಕೆ ಬಿದ್ದು ಏನೋ ತಿಂದ್ಬಿಡೋದು, ಏನೋ ಮಾಡ್ಬಿಡೋದು, ಆಮೇಲೆ ಅಯ್ಯೋ ಯಾಕೆ ಮಾಡಿದ್ನಪ್ಪ, ಆರೋಗ್ಯ ಹಾಳಾಗುತ್ತೆ ಇತ್ಯಾದಿ. ಅಥವಾ ಇನ್ನೊಂದು ರೀತಿ ಕೆರಳುವುದು ಸಿಟ್ಟು. ಅದು ಸಣ್ಣ ವಿಷಯಕ್ಕೆ ಬಹಳ ನಿಕಟವಾಗಿದ್ದವರಿಗೆ ಬೈದ್ ಬಿಡ್ತೀವಿ. ಆಮೇಲೆ ಎಂತ ಅದಿವ್ಸ ಯಾಕೆ ನಾನು ನನ್ನ ಸಮತ್ವವನ್ನು ಕಳ್ಕೊಂಡು ಗೊತ್ತಿಲ್ಲ, ಅದು ಹೇಳಬಾರ್ದು ಮಾತು ಹೇಳ್ಬಿಟ್ಟೆ, ಈಗ ಏನ್ ಮಾಡೋದು ಅಂತ. ಯಾಕೆ ಅದೆಲ್ಲ? ಅದ್ರಿಂದ ಆತರ ಆಗದಿರೋದಕ್ಕೆ ಅಂತಾನು ಮಿಂತಾನು ಮೆಂತು ನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು ಸಂತ ಬಿಡುತ್ತೊಮ್ಮೆ
ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವಾಂತಮಂ ತಿದ್ದುತಿರು ಮಂಕುತಿಮ್ಮ. ಎಷ್ಟು ಚಂದವಾಗಿ ಒಳ್ಳೆ ಕನ್ನಡದಲ್ಲಿ ಸ್ವಾಂತಮಂ ತಿದ್ದುತಿರು. ನಮ್ಮಲ್ಲಿ ಸ್ವಾಂತ, ನಮ್ಮೊಳಗೆ ಒಂದು ಅಂತಃಕರಣ ಇದೆ, ಅದರಲ್ಲಿ ಎಷ್ಟೋ ಸದ್ಗುಣಗಳಿವೆ, ಇಲ್ಲ ಅಂತಲ್ಲ, ಆದ್ರೆ ಒಂದಿಷ್ಟು ದೌರ್ಬಲ್ಯಗಳಿವೆ. ಏನ್ ಮಾಡೋದು ಗ್ರಹಚಾರ. ಶಂಕರಾಚಾರ್ಯ ಹೇಳಿದಾಗೆ ಎಷ್ಟೋ ಅನೇಕ ಜನ್ಮ ಸೇವಾ ಅಭ್ಯಾಸ ಜನಿತ. ಅದು ಈ ತರ ಎಷ್ಟೋ ಬಾರಿ ಸಿಟ್ ಮಾಡಿದ್ವಿ ಮೊದಲು, ಅದು ಒಮ್ಮೆಲೆ ಈಗ ಗೇರ್ ಬದಲಾಯಿಸಕ್ ಆಗೋದಿಲ್ಲ. ಇವತ್ತು ಮತ್ತೆ ಸಿಟ್ ಮಾಡಿದ್ವಿ. ಕೆಲವೊಮ್ಮೆ ನಮ್ಗೆ ಗೊತ್ತಾಗೋದಿಲ್ಲ. ವಿ ವುಡ್ ನಾಟ್ ಹ್ಯಾವ್ ಥಾಟ್, ವಿದೌಟ್ ಅವರ್ ಥಿಂಕಿಂಗ್ ಆಂಗರ್ ಬಂದ್ಬಿಡುತ್ತೆ ಅಲ್ವೇ. ಆದ್ರಿಂದ ಇಲ್ಲಿ ಮುಖ್ಯವಾಗಿ ಪದ್ಯದ ಕ್ಲಾಸ್ ಮಾಡೋದು ಬೇಡ ಇವತ್ತು. ಒಂದು ಶಾಂತಿಯನ್ನೇ ನೀನರಸು ಅಂತ ಹೇಳಿದ್ದಾರೆ. ಯಾವಾಗ್ಲೂ ಶಾಂತಿಯಾಗಿ ಹುಡುಕ್ಬೇಕು. ಶಾಂತಿಗೋಸ್ಕರ ಯು ಮಸ್ಟ್ ಗಿವ್ ಪ್ರಯಾರಿಟಿ. ಲೆಟ್ ಅಸ್ ಬ್ರಿಂಗ್ ಪೀಸ್, ಲೆಟ್ ಅಸ್ ಗೋ ಫಾರ್ ಪೀಸ್. ಇನ್ನೊಬ್ರದ್ದು ಏನೋ ಒಂದು ಟೀಕೆ ಮಾಡೋದು ಬೇಡ, ಮಾಡೋದಿದ್ರು ಕೂಡ do it in such a way that the whole atmosphere should not get disturbed. ಆಮೇಲೆ ಬಹಳ ಚಂದವಾದದ್ದು ಸ್ವಾಂತಮಂ ತಿದ್ದುತಿರು. ನಿಮ್ಮನ್ನೇ ತಿದ್ದುಕೊಳ್ತಾ ಹೋಗಿ ಅಂತ. ಇದು ಸನ್ಮಾರ್ಗ ಮಿತ್ರರೇ. ಇದನ್ನ ಇನ್ನು ಹೆಚ್ಚಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ಹೇಳುವಂತ ಮುಖ್ಯವಾದ ಮಾತು, ನಮ್ಮ ತ್ರಿಕರಣ ಶುದ್ಧಿ ಆಗ್ಬೇಕು, ಮಾತಿನಲ್ಲಿ, ಮನಸ್ಸಿನಲ್ಲಿ ಮತ್ತು ಕೃತಿಯಲ್ಲಿ. ಇದು 3 ಕರಣಗಳಂತೇವೆ. ಯಾಕಂದ್ರೆ ಮಾತಾಡ್ಲಿಕ್ಕೆ ವಾಗೀಂದ್ರಿಯ ಬೇಕು, ಆಲೋಚನೆ ಮಾಡ್ಲಿಕ್ಕೆ ಮನಸ್ಸು ಬೇಕು, ಕೆಲಸ ಮಾಡ್ಲಿಕ್ಕೆ ಕೈಗಳು ಬೇಕು, ಕರ್ಮೇಂದ್ರಿಯಗಳು. ಮಾತು ಕೂಡ ಕರ್ಮೇಂದ್ರಿಯ. ಇದು ಜ್ಞಾನೇಂದ್ರಿಯ ಆದ್ರೂ ಕೂಡ ಯಾವ್ದು ಆಲೋಚನೆ ಮಾಡ್ತೀವೋ ಅದೇ ಆಮೇಲೆ ಹೊರಗೆ ಬರುತ್ತಲ್ವೇ ಕರ್ಮವಾಗಿ. ಆದ್ರಿಂದ ತ್ರಿಕರಣ ಶುದ್ಧಿ, ಕಾಯೇನ ವಾಚ ಮನಸ. ನಮ್ಮಿಂದಲೇ ಅದು ಆಗದಿದ್ರೆ ಅಲ್ಲಿ ನಾವು ಜಪ ಮಾಡುತ್ತಾ, ಧ್ಯಾನ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಅದಕ್ಕೆಲ್ಲ ಸಂಸ್ಕೃತ ಬರ್ಬೇಕಂತಲೂ ಇಲ್ಲ. ಬಹಳ ಸರಳವಾದ, ನಮ್ದೇ ಬಹಳ ಸುಲಭವಾದಂತಹ ಭಜನೆಯನ್ನ, ಸುಲಭವಾದ ಭಾವಗೀತೆಯನ್ನ, ಕೆಲವೊಮ್ಮೆ ನಮ್ಮ ಕನ್ನಡ ಚಿತ್ರಗೀತೆಗಳಲ್ಲೂ ಕೂಡ ಎಷ್ಟು ಚಂದವಾದ ಕೆಲವು ಪ್ರಾರ್ಥನೆಗಳು ಬಂದಿವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಆಶ್ರಮದಲ್ಲಿ 8ನೇ ಕ್ಲಾಸ್ ಮಕ್ಕಳಿಗೆ ಒಂದು ಕ್ಲಾಸ್ ತಗೊಳ್ಬೇಕಂತ ಆಯ್ತು. ಅವಾಗ ನಮ್ಗೆ ಏನ್ ಮಾತಾಡ್ಲಿ ಅವರಿಗೆ. ಒಮ್ಮೆಲೆ ಹಳೆಯ ಒಂದು ಹಾಡನ್ನ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಹಾಡು ಹೇಳ್ಕೊಟ್ಟೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿಸು ನೀ, ಕೈ ಹಿಡಿದು ನೀ ನಡೆಸು ಮುಂದೆ. ಆ ಹಾಡಿದೆ ನೋಡಿ. ಒಂದೇನ ನೀವು ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಮತ್ತೇನಲ್ಲ, ಇವಾಗ ಹೇಗೂ ಯೂಟ್ಯೂಬ್ ಇದೆ, ಆನ್ ಮಾಡ್ಕೊಂಡು ಆ ಚಂದವಾದ ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿಸು ನೀ ನಡೆಸು, ಕೈ ಹಿಡಿದು ನೀ ನಡೆಸು ಮುಂದೆ. ಆ ಹಾಡು, ಅದರಲ್ಲಿ ಬಹಳ ಚಂದವಾದ ಮಾತುಗಳಿವೆ. ಗೀತೆಯನ್ನೋ ಉಪನಿಷತ್ತನ್ನೋ ಆಧಾರವಾಗಿಟ್ಕೋಬೇಕಂತಿಲ್ಲ. ಎಷ್ಟೋ ಈ ರೀತಿಯ ಗೀತೆಗಳಿವೆ, ಎಷ್ಟೋ ಈ ರೀತಿಯ ಮಾತುಗಳಿವೆ. ಅವನ್ನೆಲ್ಲ ಆಧರಿಸ್ಕೊಂಡು ಸ್ವಾಂತಮಂ ತಿದ್ದುತಿರು. ಮತ್ತು ಮನ ಕೆರಳದಂತೆ, ಮನಸ್ಸು ಮತ್ತೆ ಕೆರಳದಂತೆ ಏನ್ ಮಾಡ್ಬೇಕು ನಾವು? ಮನಸ್ಸನ್ನ ಶಾಂತಗೊಳಿಸ್ಬೇಕು. ಆ ರೀತಿ ಸನ್ಮಾರ್ಗ ಅನ್ನುವುದು ನಮ್ಮ ಮಾತಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಕೃತಿಯಲ್ಲಿ ಸುಧಾರಣೆಯನ್ನು ತೆಗೆದುಕೊಂಡು, ಸುಧಾರಣೆಯನ್ನು ತಂದುಕೊಳ್ಳುತ್ತಾ ಒಂದಿಷ್ಟು ಕಾಲ ನಡೆದ್ರೆ, ಯಾವ ವೇದಾಂತವೂ ನಮ್ಮಲ್ಲಿ ಚೆನ್ನಾಗಿ ನೆಲೆಸುತ್ತಿರಲಿಲ್ಲವೋ ಆ ವೇದಾಂತ, ಆ ಎತ್ತರದ ವಾಕ್ಯಗಳು, ಆ ಬಹಳ ಉತ್ಕೃಷ್ಟವಾದ ಬೋಧನೆಗಳು ನಮ್ಮದಾಗ್ತವೆ. ಅವುಗಳನ್ನು ನಾವು ನಮ್ಮದಾಗಿಸ್ಕೊಳ್ಬಹುದು. ಇಲ್ವಾದ್ರೆ ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿತ್ತು, ನಮ್ಮ ಬದುಕನ್ನು ಗೊತ್ತಲ್ಲ ನಿಮ್ಗೆ, ಅದಕ್ಕೂ ಇದಕ್ಕೂ ತುಂಬಾ ಅಂತರ ಇದೆ ಅನ್ನುವ ಪರಿಸ್ಥಿತಿ ಇತ್ತು. ಸನ್ಮಾರ್ಗದಲ್ಲಿ ನಾವು ನಡೆಯುತ್ತಾ ಅವಾಗಲೇ ಚಿನ್ಮಾರ್ಗ ಅಂದ್ರೆ ಏನು? ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಮಾಡುವಂತಹದ್ದೇನಿಲ್ಲ, ಹೇಳುವಂತಹದ್ದೇನಿಲ್ಲ, ಅಥವಾ ಇನ್ನೊಂದೇನು ಆಲೋಚನೆ ಮಾಡುವಂತಹದ್ದು ಇಲ್ಲ. ಕೃತಿಯಲ್ಲ, ವಾಕ್ ಅಲ್ಲ, ಮತ್ತು ಆಲೋಚನೆಯೂ ಅಲ್ಲ. ಅದು ದರ್ಶನ.
ಚಿನ್ಮಾರ್ಗ, ಎರಡು ಮಾತು ಹೇಳಿ ಮುಗಿಸ್ತೇನೆ. ಚಿನ್ಮಾರ್ಗ ಅಂದ್ರೆ ಏನು? ಚಿತ್ ಅಂದ್ರೆ ಕಾನ್ಶಿಯಸ್ನೆಸ್, ಚಿತ್ ಅಂದ್ರೆ ಇಂಟೆಲಿಜೆನ್ಸ್, ಚಿತ್ ಅಂದ್ರೆ ಒಂದು ದೃಷ್ಟಿ. ನಿಮ್ಮ ದೃಷ್ಟಿ ಬದಲಾಗಬೇಕು. ಆ ಹೊಸ ದೃಷ್ಟಿಯನ್ನ ಒಂದು ನಮ್ಮದಾಗಿಸಿಕೊಳ್ಳುವಂತಹದ್ದು, ಮತ್ತೊಂದು ಆ ನಮ್ಮದಾಗಿಸಿಕೊಂಡಂತಹ ದೃಷ್ಟಿಯಲ್ಲಿ ನಿಲ್ಲುವಂತಹದ್ದು. ಮೇಕ್ ಎ ವಿಷನ್ of the rishi is yours, that Brahma alone is true, God alone is, everything happens by God's will 100%. ಇತ್ಯಾದಿ ಅದೊಂದು ದೃಷ್ಟಿ. ಅದು ಆ ದೃಷ್ಟಿ ನಮ್ಮದಾಗುವುದು ಹೇಗೆ? ಸನ್ಮಾರ್ಗದಲ್ಲಿ ನಡೆದವರಿಗೆ ಆ ದೃಷ್ಟಿ ಅವರದ್ದಾಗುತ್ತೆ. ಮತ್ತು ಆ ದೃಷ್ಟಿಯಲ್ಲಿ ಮರುದಿನವೂ ಕೂಡ, ಮುಂದಿನ 7 ದಿನಗಳು ಕೂಡ ಆ ದೃಷ್ಟಿಯಲ್ಲಿ ನಿಂತು ವ್ಯವಹಾರಗಳನ್ನ ನಡೆಸುವುದು ಹೇಗೆ? ಇದೆರಡೂ ಕೂಡ ದೊಡ್ಡ ಸವಾಲುಗಳು. ಆದ್ರಿಂದ ತಿಷ್ಟಂತು ತಾವತ್ ಸನ್ಮಾರ್ಗೇತೆ ಅಂತ ಆಚಾರ್ಯರು ಹೇಳಿದ್ದಾರೆ. ಅಲ್ಲಿ ಸಿನ್ಮಾರ್ಗ ಶಬ್ದ ಅಲ್ಲಿ ಬಂದಿಲ್ಲ, ಬೇರೆ ಕಡೆಯಲ್ಲಿ ಬಂದಿದೆ. ಒಂದು ಶಿವನ ಸ್ತೋತ್ರದಲ್ಲಿ ಚಿನ್ಮಾರ್ಗ ಮೃಗ್ಯಂ ವಿಭೋ ಅಂತ ಬಂದಿದೆ. ಹೇ ಶಿವನೇ, ನೀನು, ಅದು ಶಿವ ಮಹಿಮ್ನ ಸ್ತೋತ್ರ ಹೇಳ್ಬೇಕು, ಶಿವಾನಂದ ಲಹರಿ ಎರಡರಲ್ಲಿ ಒಂದು ಬಂದಿದೆ. ಚಿನ್ಮಾರ್ಗ ಮೃಗ್ಯಂ ವಿಭೋ, ನೀನು ಚಿನ್ಮಾರ್ಗ ಜ್ಞಾನ ಮಾರ್ಗದಿಂದ ದೊರೆಯತಕ್ಕವನು. ಹೇ ಶಿವನೇ, ನಿನ್ನನ್ನು ನಿಜವಾಗಿಯೂ ವಾಸ್ತವವಾಗಿಯೂ ನಿನ್ನ ಆ ಒಂದು ಎತ್ತರದಲ್ಲಿ, ಆ ಒಂದು ಶ್ರೇಷ್ಠತೆಯಲ್ಲಿ ನಿನ್ನನ್ನು ನಾನು ಅರಿಯಬೇಕಾದ್ರೆ, ನಿನ್ನನ್ನು ಪಡೆಯಬೇಕಾದ್ರೆ ಚಿನ್ಮಾರ್ಗವೇ ಸರಿ. ಭಕ್ತಿ ಮಾರ್ಗ ಸಾಕಷ್ಟು ಮುಂದೆ ನಮ್ಮನ್ನು ಕರೆದೊಯ್ಯುತ್ತೆ. ಅದ್ರ ಕೊನೆಯಲ್ಲಿ ಒಂದು ಫಂಡಮೆಂಟಲ್ ಚೇಂಜ್ ಇನ್ ಅವರ್ ವಿಷನ್. ವಿ ಸಿ ಶಿವ ಟೋಟಲಿ ಡಿಫರೆಂಟ್ಲಿ ದ್ಯಾನ್ ಎವರ್ ಬಿಫೋರ್. ಮೊದಲು ಶಿವ ಅಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಇದ್ದಾನಲ್ಲ ಅವನು, ಮೊದಲು ಶಿವ ಅಂದ್ರೆ ಮೊನ್ನೆ ಓದಿದ್ವಲ್ಲ ಅದು ಸ್ತೋತ್ರದಲ್ಲಿ, ಅಲ್ಲಿ ವರ್ಣಿಸಲ್ಪಟ್ಟಂತಹ ಆ ದೇವರು ಅಂತ. ದೇವರನ್ನೆಲ್ಲೋ ದೂರ ಇಟ್ಕೊಂಡಿರ್ತೀವಿ. ಆದ್ರೆ ದೃಷ್ಟಿಯೇ ಬದಲಾದಾಗ ಪ್ರತಿಯೊಂದು ಕುಸಿರಿನಲ್ಲೂ ಶಿವ ಇದ್ದಾನೆ. ಹಿಂದೆಯೂ ಮುಂದೆಯೂ ಮೇಲೆಯೂ ಕೆಳಗೂ ಕೂಡ, 3 ಕಾಲಗಳಲ್ಲಿಯೂ ಕೂಡ, ಎಲ್ಲಾ ದಿಕ್ಕುಗಳಲ್ಲಿಯೂ ಕೂಡ ಎಲ್ಲರೂ ಇರುವುದು ಶಿವನೇ. ಆ ರೀತಿಯಲ್ಲಿ ಅದೇ ಒಂದು ಹಾಡಿದೆಯಲ್ಲ, ಕಲ್ಲು ಮುಳ್ಳು ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಎನ್ನುವುದರಲ್ಲಿ ಬರುತ್ತೆ. ಎಲ್ಲಾ ಠಾವಿನಲ್ಲೂ ನೀನಿದ್ದಿ. ಯು ಆರ್ ದೇರ್ ಅಟ್ ಎನಿ ಪ್ಲೇಸ್, in any corner, in any hole, in up and down. ಎಲ್ಲಾ ಕಡೆಯೂ ಇರುವಂತ ಶಿವನಿರುವಾಗ, ಚಿನ್ಮಯನು ಇರುವಾಗ ಯಾಕೆ ಚಿಂತೆ ಮಾಡುತ್ತಿದ್ದೆ ಅನ್ನುವಂತ ಆ ಮಾತುಗಳು ನಮ್ಮ ದೃಷ್ಟಿ ಆದಾಗ ಆ ದೃಷ್ಟಿ ಬದಲಾಗುವುದು ಚಿನ್ಮಾರ್ಗ. ಆದ್ರೆ ಮಾತು, ಕೃತಿ ಮತ್ತು ಚಿಂತನ ಬದಲಾಗುವುದು ಸನ್ಮಾರ್ಗ. ನಡತೆಯನ್ನು ಉತ್ತಮಪಡಿಸುವಂತಹದ್ದು ಸನ್ಮಾರ್ಗ. ಆ ತರ ಆದಾಗ ನಮ್ಮ ಮೂಲಭೂತ ಫಂಡಮೆಂಟಲ್ ವಿಷನ್ನೇ ಬದಲಾಗುವಂತಹದ್ದು. ಜನರನ್ನು ನೋಡುವ ರೀತಿಯೇ ಬದಲಾಗುತ್ತೆ. ಚಿನ್ನವನ್ನ, ಹೆಣ್ಣನ್ನ, ಗಂಡನ್ನ, ಪದವನ್ನ, ವಿದೇಶ ಪ್ರವಾಸವನ್ನ, ಒಳ್ಳೆ ಬಟ್ಟೆಯನ್ನ, ಒಳ್ಳೆ ಆಭರಣವನ್ನ, ಇವೆಲ್ಲವನ್ನು ನೋಡುವ ದೃಷ್ಟಿಯೇ, ವಾಟ್ ದೇ ಮೀನ್ ಟು ಅಸ್, ಹೌ ವಿ ಪರ್ಸೀವ್ ದೆಮ್, ಹೇಗೆ ನಾವು ಅವುಗಳನ್ನು ನೋಡ್ತೀವಿ, ಅದೇ ಬದಲಾಗುತ್ತೆ. ಅದು ಬಹಳ ಉತ್ತಮವಾದದ್ದು. ಆದ್ರೆ ಅದಕ್ಕೆ ಸಿದ್ಧತೆ ಆಗ್ಬೇಕಾದದ್ದು ಸನ್ಮಾರ್ಗದಲ್ಲಿ ಅಂತ ಹೇಳುತ್ತಾ ಈ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. ದಯವಿಟ್ಟು ಪ್ರಶ್ನೆ ಕೇಳುವವರು ಕೇಳಿ, ಯಾವ್ದಾದ್ರು ಕಾಮೆಂಟ್ ಮಾಡುವವರು ನಿಸ್ಸಂಕೋಚವಾಗಿ ಮಾಡಿ. ಹರಿ ಓಂ ಸ್ವಾಮಿಗೆ. ಹರಿ ಓಂ. ಹೇಳಿ. ಪ್ರಶ್ನೆ ಅಂದ್ರ, ಈ ನಾವು ಸನ್ಮಾರ್ಗ ಅಂತೀವಿ, ಇನ್ ಕೆಲವರು ಅದ್ರ ಒಂದು ಕೈ ಮೇಲೆ ಶುದ್ಧ ಸನ್ಮಾರ್ಗ ಅಂತ ಹೇಳ್ತಾರೆ. ಅದು ಸನ್ಮಾರ್ಗ, ಶುದ್ಧ ಸನ್ಮಾರ್ಗ ಅಂತ ಈ ತಮಿಳ್ ಸೈಂಟ್ ಒಬ್ರು ರಾಮಲಿಂಗ ಸ್ವಾಮಿ ಅಂತ, ಅವ್ರು ಹಿ ದಿ ಫೌಂಡರ್ ಆಫ್ ಶುದ್ಧ ಸನ್ಮಾರ್ಗ ಅಂತ. ಆ ಶುದ್ಧ ಸನ್ಮಾರ್ಗದಲ್ಲಿ ಪ್ಯೂರ್ ವೆಜಿಟೇರಿಯನಿಸಮ್, ಇಂಟೆನ್ಸ್ ಸೆಲಿಬಸಿ, ಇಂಟೆನ್ಸ್ ಡಿಸೈರ್ ಫಾರ್ ಲಿಬರೇಷನ್ ಅಂಡ್ ಪಾತ್ ಟ್ರಾನ್ಸೆಂಡೆಂಟಿಂಗ್ ರಿಚುವಲ್ಸ್ ಅಂಡ್ ಡಾಗ್ಮಾಸ್ ಎಲ್ಲ ಮಾಡಿ ಅವ್ರು ಶುದ್ಧ ಸನ್ಮಾರ್ಗ ಅಂತ ಅವರು ಮಾಡ್ಕೊಂಡಿದ್ದಾರೆ. ಹೀಗೆ ಓದ್ತಿದ್ದೆ. ಜಸ್ಟ್ ಐ ವಾಂಟೆಡ್ ಟು. ಥ್ಯಾಂಕ್ ಯು, ವೆರಿ ನೈಸ್ ಟು ನೋ.
ಸ್ವಾಮೀಜಿ ಎರಡು ವಿಚಾರ ನೀವು ಹೇಳಿದ್ರಿ, ಶೀಲ ಮತ್ತೆ ಸ್ಥಿತಿ ಅಂತ. ಸೊ ಶೀಲ ಎಷ್ಟು ಮುಖ್ಯನೋ ಸ್ಥಿತಿಯಲ್ಲಿರೋದು ಅಷ್ಟೇ ಮುಖ್ಯ. ಆಧುನಿಕ ಔದ್ಯೋಗಿಕ ಜಗತ್ತಿನಲ್ಲಿ ಸಸ್ಟೈನ್ಡ್ ಎಫರ್ಟ್ ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಸೊ ಅದು ಅಲ್ಲಿಂದನೇ ತೆಗೆದುಕೊಂಡಿದ್ದಿರ್ಬೋದು. ಸಾಧನೆ ಶುರು ಮಾಡೋದು ಎಷ್ಟು ಮುಖ್ಯವೋ ಅದನ್ನ ಉಳಿಸ್ಕೊಂಡು ನಿರಂತರವಾಗಿ ನಡ್ಸ್ಕೊಂಡ್ ಬರೋದು ಅಷ್ಟೇ ಮುಖ್ಯ. ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಸ್ಟಡಿ ಸ್ಟೇಟ್. ಒಂದಿನ ಮಾಡಿ 364 ದಿನ ರಜಾ ಕೊಟ್ರೆ ನಮ್ಮೂರಲ್ಲಿ ಹೇಳ್ತಾರೆ, ಹುಣ್ಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಕ್ಲಾಸಿಗೆ ಬರ್ತೀನಿ ಏನಪ್ಪಾ ಅಂತ. ಸೊ that is one other key takeaway today for me. ಸೊ ಒಂದು ವಿಚಾರ ಹಂಚ್ಕೊಳ್ಳೋದಿದೆ. ನಮ್ಮಲ್ಲಿ ಒಬ್ಬರು ಹಿರಿಯ ಸತ್ಸಂಗಿ ಶ್ರೀಮತಿ ಅರುಣಾ ಅವರು ಈ ವೇದಿಕೆ ಮೇಲೆ ಹಲವಾರು ಪ್ರವಚನಗಳು ಕೂಡ ನೀಡ್ತಾ ಇದ್ರು. ಈ ಕೆಲವು 3 ದಿನಗಳ ಹಿಂದೆ ಅವರು ಸ್ವರ್ಗಸ್ಥರಾದ್ರು ಅಂತ ಸುದ್ದಿ ಬಂದಿದೆ. ಎಲ್ಲರೂ ಅವರ ಕುಟುಂಬಕ್ಕೆ ಶಾಂತಿ ಸಮಾಧಾನ ಸಿಗಲಿ ಎನ್ನುವ ಒಂದು ಪ್ರಾರ್ಥನೆ, ಜೊತೆಗೆ ಆ ಅಗಲಿದ ಆತ್ಮಕ್ಕೆ ಸದ್ಗತಿ ದೊರೆಯಲಿ, ಮುಕ್ತಿ ದೊರಕಲಿ ಶೀಘ್ರವಾಗಿ ಎನ್ನುವಂತ. ಮಹಾರಾಣಿಸ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ರು. ಐ ಥಿಂಕ್ ಶಿ ವಾಸ್ ಆಲ್ಸೋ ಪ್ರಿನ್ಸಿಪಲ್ ಫಾರ್ ಅ ಫ್ಯೂ ಇಯರ್ಸ್ ಪ್ರಾಬಬ್ಲಿ. ನಮ್ಮ ತಾಯಿ ಶ್ರೀಮತಿ ರುಕ್ಮಿಣಿ ಅವರಿಗೆ ಕೊಲೀಗು ಮತ್ತೆ ಬಹಳ ಆಪ್ತ ಮಿತ್ರರು. ಕ್ಯಾನ್ ಸೇ ಶಿ ಇಸ್ ಲೈಕ್ ಮೈ ಎಲ್ಡರ್ ಸಿಸ್ಟರ್. ನಮ್ಮ ಮನೆಗೆ ತುಂಬಾ ಬಂದು ಹೋಗಿ ಮಾಡ್ತಿದ್ರು. ನಮ್ಮ ತಾಯಿಗೆ ಪುಸ್ತಕಗಳು ಅವ್ರು ಡಿಕ್ಟೇಟ್ ಮಾಡ್ತಾ ಇದ್ರೆ ಇವ್ರ ಪುಸ್ತಕವನ್ನ ಬರೀತಾ ಇದ್ರು. ಗಣೇಶನ ಕೆಲಸ ಮಾಡ್ತಿದ್ರು, ನಮ್ ತಾಯಿ ಡಿಕ್ಟೇಷನ್ ಕೊಡ್ತಾ ಇದ್ರೆ. ಸೊ ಬಹಳಷ್ಟು ಅವರು ಶ್ರಮ ವಹಿಸಿದ್ದಾರೆ ಆಧ್ಯಾತ್ಮದಲ್ಲಿ. ನಮ್ಮೆಲ್ಲ ರಿಟ್ರೀಟ್ಸ್ಗೆ ಕೂಡ ಬರ್ತಾ ಇದ್ರು. ನಿಮ್ಗೆ ಎಷ್ಟೋ ಜನ ಗೊತ್ತಿರತ್ತೆ, ಅವರು ಪ್ರತಿ ರಿಟ್ರೀಟ್ ಅಲ್ಲಿ ಸ್ಕಿಟ್ಗಳನ್ನ ಮಾಡಿಸೋರು, ಕೆಲವು ಡೆಲಿಗೇಟ್ಸ್ ನ ಇಟ್ಕೊಂಡು. ಸ್ವಾಮೀಜಿ ಅವರ ಪ್ರವಚನ ಈಗಲೂ ಅಷ್ಟೇ ಆನ್ಲೈನ್ ಯಾವಾಗ್ಲೂ. She would have been present today normally. I remember seeing her name in the participant list. Every time she was very regular in attending online also. She was a great fan of your talk, Swamiji. ವಯಸ್ಸು ಎಷ್ಟಾಗಿತ್ತು ಈಗ ಅವ್ರಿಗೆ? ನನ್ಗೆ ಐ ಆಮ್ ನಾಟ್ ವೆರಿ ಶ್ಯೂರ್, 80s ಅಲ್ಲಿ ಇರುತ್ತೆ ಪ್ರಾಬಬ್ಲಿ. ಸೊ ಆ ಒಂದು ಸುಂದರ ಆತ್ಮೀಯ ಪ್ರಾರ್ಥನೆ ಅವರ ಆತ್ಮಕ್ಕೆ ಮತ್ತೆ ಅವರ ಕುಟುಂಬದವರಿಗೆ ಸಲ್ಲಿಸ್ತಾ, ಸ್ವಾಮೀಜಿ ಅವರಿಗೆ ಒಂದು ಧ್ಯಾನವನ್ನ, ಮಾರ್ಗದರ್ಶಿತ ಧ್ಯಾನವನ್ನ ನಡೆಸ್ಕೋಬೇಕು ಅಂತ ಕೇಳ್ತಾ, ಇಂದಿನ ಈ ಸತ್ಸಂಗ ಅದೇ ಮಂಗಳ ಆಗ್ಲಿ ಅನ್ನುವಂತ ಒಂದು ವಿಚಾರದಲ್ಲಿ ನಾವು ಸ್ವಾಮೀಜಿ ಅವರನ್ನು ಕೋರ್ಕೋತಾ ಇದ್ದೇವೆ. ಮೊದಲು ಅವರು ಹೋದವರಿಗೆ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ.